गुरुदेवो महेश्वरः गुरुसाक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ಇದು ನಡೆಯುತ್ತೆ. ಈಗ ಮುಂದಿನ ವಿಷಯ ನಾನು ಇನ್ನೊಂದು ವಿಷಯವನ್ನು ಹೇಳಿದ್ದೇನೆ. ಅಂದರೆ ಇಲ್ಲಿ ಸ್ವಲ್ಪ ನೆನಪಿಸ್ತಾ ಇದ್ದಾರೆ ಗುರುಗಳು. ಇನ್ನೊಂದು ವಿಷಯವನ್ನು ಇದಮಪಿ ಮಾ ವಿಸ್ಮರ ಯದವೋಚಂ ಪುರಾ ಜಾಗ್ರತ್ ಸ್ವಪ್ನಯೋರುಭಯೋರಪಿ. ಅಂದರೆ ಜಾಗ್ರತ್ ಸ್ವಪ್ನ ಪ್ರಪಂಚಗಳ ಸ್ವಭಾವವೇನು ಅಂದರೆ ಈಗ ಹೇಳುತ್ತಾ ಇದ್ದಾರೆ. ನಾನು ಉಪೋದ್ಘಾತ ಮಾಡಿ ನಂತರ ಸ್ವಾಮೀಜಿ ವಾಕ್ಯವನ್ನು ಓದ್ತೀನಿ. ಜಾಗ್ರತ್ ಅವಸ್ಥೆಗಳಲ್ಲಿರುವ ಪದಾರ್ಥಗಳಲ್ಲಿ ಕಾರ್ಯಕಾರಣ ಸಂಬಂಧ ಇರುತ್ತದೆ. ಅಷ್ಟೇ ಹೊರತು ಸ್ವಪ್ನ ಜಾಗ್ರತ್ತು ಅವಸ್ಥೆಗಳಿಗೆ ಕಾರ್ಯಕಾರಣ ಸಂಬಂಧ ಇಲ್ಲ. ಒಳಗಿನ ಪದಾರ್ಥಗಳಿಗೆ ಇರುತ್ತವೆ. ಅದೇ ಹೇಳ್ತಾ ಇದ್ದಾರೆ ನೋಡಿ. ಜಾಗ್ರತ್ ಸ್ವಪ್ನಯೋರುಭಯೋರಪಿ ತತ್ತದುಚಿತ ದೇಶಕಾಲ ನಿಮಿತ್ತ ಸಂಪತ್ತಿರಸ್ತಿ. ಸ್ವಪ್ನಾವಸ್ಥಾ ಜಾಗ್ರದ ಅವಸ್ಥಾ, ಈ ಎರಡು ಅವಸ್ಥೆಗಳಿಗೆ ತಮ್ಮ ಉಚಿತ ಅಂದರೆ ಕನಸಿಗೆ ಒಂದು ಬಗೆಯಾದ ಇದೆ, ಸ್ವಪ್ನಕ್ಕೆ ಇನ್ನೊಂದು ಬಗೆಯಾದ ಇದೆ. ತತ್ತದುಚಿತ ಅಂದರೆ ರೆಸ್ಪೆಕ್ಟಿವ್, ಬಿಲಾಂಗಿಂಗ್ ಟು ಇಟ್ಸ್ ಓನ್, ತಮ್ಮಕ್ಕೆ ಮಾತ್ರ ಸೇರಿದ ಸಂಬಂಧಪಟ್ಟ ಏನದು ದೇಶ ಕಾಲ ನಿಮಿತ್ತ ಸಂಪತ್ತಿ. ದೇಶ ನಮಗೆ ಗೊತ್ತು, ಕಾಲ ಗೊತ್ತು, ನಿಮಿತ್ತ ಸಂಪತ್ತಿ. ನಿಮಿತ್ತ ಅಂದರೆ ಕಾರ್ಯಕಾರಣ ಭಾವ. ಅಂದರೆ ಜಾಗ್ರದವಸ್ಥೆಗಳಲ್ಲಿರುವ ಪದಾರ್ಥಗಳಿಗೆ ತಮ್ಮ ದೇಶ, ತಮ್ಮ ಕಾಲ, ತಮ್ಮ ಕಾರ್ಯಕಾರಣ ರಿಲೇಷನ್ ಇದೆ, ಸಂಬಂಧ ಇದೆ. ಹಾಗೆಯೇ ಕನಸಿನಲ್ಲಿರುವ ಪದಾರ್ಥಗಳಿಗೆ ತಮ್ಮ ದೇಶ ಬೇರೆ, ತಮ್ಮ ಕಾಲ ಬೇರೆ, ತಮ್ಮ ಕಾರ್ಯಕಾರಣ ಸಂಬಂಧ ಬೇರೆ. ಅಂದರೆ ಇಲ್ಲಿ ಜಾಗೃತಿಗೆ ಸ್ವಪ್ನಕ್ಕೆ ಸಮಾನವಾದ ದೇಶ ಕಾಲವಿಲ್ಲ. ಕಾಮನ್ ದೇಶ, ಕಾಮನ್ ಕಾಲ, ಕಾಮನ್ ಕಾರ್ಯಕಾರಣ ಸಂಬಂಧವಿಲ್ಲ. ಇಷ್ಟೇ ಹೇಳುವುದಿಲ್ಲ. ಇಲ್ಲಿ ಜಾಗೃತಿಗೆ ತನ್ನದೇ ಆದ ದೇಶಕಾಲವಿದೆ. ಅಂದರೆ ತನ್ನದೇ ದೇಶಕಾಲ ಅಂದರೆ ಅರ್ಥವೇನು? ಅಂದರೆ ಜಾಗೃತ ಪದಾರ್ಥಗಳು ಯಾವ ದೇಶಕಾಲ ಕಾರ್ಯಕಾರಣ ಸಂಬಂಧದಲ್ಲಿವೆಯೋ ಅದೇ ದೇಶಕಾಲದಲ್ಲಿ ಕನಸಿನ ಪದಾರ್ಥಗಳಿಲ್ಲ. ಅಷ್ಟೇ ತಾತ್ಪರ್ಯ. ಕನಸಿನ ಪದಾರ್ಥಗಳು ಯಾವ ದೇಶದಲ್ಲಿರುತ್ತವೋ ಜಾಗೃತ ಪದಾರ್ಥಗಳು ಅದೇ ದೇಶದಲ್ಲಿಲ್ಲ, ಅವುಗಳಿಗೆ ಬೇರೆ ದೇಶ ಇದೆ. ಅಂದರೆ ಈ ಟೂ ಟೋಟಲ್ಲಿ ಕೆನ್ ನಾಟ್ ಬಿ ಕನೆಕ್ಟೆಡ್, ದೇ ಎಕ್ಸಿಸ್ಟ್ ಅಟ್ ಎ ಡಿಫ್ರೆಂಟ್ ಲೆವೆಲ್ಸ್ ಎಂದರ್ಥ. ಅಂದರೆ ಅರ್ಥವೇನು? ಒಂದು ಸಿನಿಮಾಯಲ್ಲಿರುವ ಘಟನೆಗಳು ಇನ್ನೊಂದು ಸಿನಿಮಾ ಘಟನೆಗೇನು ಸಂಬಂಧವಿಲ್ಲ. ಒಂದು ಕಾದಂಬರಿಯಲ್ಲಿ ಓದಿರುವ ಪಾತ್ರಗಳಿಗೆ ಇನ್ನೊಂದು ಕಾದಂಬರಿಯಲ್ಲಿರುವ ಪಾತ್ರಗಳಿಗೇನು ಸಂಬಂಧವಿಲ್ಲ ಅಲ್ಲವೇ? ನೀವು ಒಂದು ಕಾದಂಬರಿ ಓದ್ತೀರಿ, ಒಂದು ಸಿನಿಮಾ ನೋಡ್ತೀರಿ. ಆ ಒಂದು ಸಿನಿಮಾಯಲ್ಲಿರುವ ಪಾತ್ರಗಳು, ಘಟನೆಗಳು, ಸಂಬಂಧಗಳು ಇನ್ನೊಂದು ಪಾತ್ರಕ್ಕೆ ಹೇಳಬಹುದಾ? ಇನ್ನೊಂದು ನಾಟಕಕ್ಕೆ. ಒಂದು ನಾಟಕದಲ್ಲಿ ಒಬ್ಬನು ಬಡವ ಇದ್ದಾನೆ, ಇನ್ನೊಂದು ನಾಟಕದಲ್ಲಿ ಒಬ್ಬ ತುಂಬ ಧನಿಕ ಇರುತ್ತಾನೆ, ಸಂಪನ್ನ. ಅದರಿಂದ ಈ ಬಡವನು ಅವರ ಹತ್ತಿರ ಹೋಗಿ ಸಹಾಯ ತಗೋಪ್ಪ ಎಂದು ಹೇಳಬಹುದಾ? ಒಂದು ನಾಟಕದಲ್ಲಿ ಒಬ್ಬ ಹುಡುಗ ಇರುತ್ತಾನೆ, ಅವರಿಗೆ ಮದುವೆನೇ ಆಗಲ್ಲ, ಒಳ್ಳೆಯವನು, ಉದ್ಯೋಗ ಇದೆ, ಎಲ್ಲ ಇದೆ, ಅವರಿಗೆ ಮದುವೆನೇ ಆಗಲ್ಲ, ಹುಡುಗಿಗೋಸ್ಕರ ಹುಡುಕುತ್ತಾ ಇದ್ದಾರೆ ಅಮ್ಮ ಅಪ್ಪ. ಇನ್ನೊಂದು ನಾಟಕದಲ್ಲಿ ಹುಡುಗಿ ಇದ್ದಾಳೆ, ಅವಳಿಗೋಸ್ಕರ ಮದುವೆಗೋಸ್ಕರ ಅವರು ಹುಡುಕುತ್ತಾ ಇದ್ದಾರೆ. ಈ ನಾಟಕದಲ್ಲಿರುವ ಹುಡುಗ, ಆ ನಾಟಕದಲ್ಲಿರುವ ಹುಡುಗಿ, ಈ ಸಿನಿಮಾದಲ್ಲಿರುವ ಹುಡುಗ, ಆ ಸಿನಿಮಾದಲ್ಲಿ ಹುಡುಗಿ, ಇಬ್ಬರಿಗೆ ಪರಿಚಯ ಮಾಡಿಕೊಟ್ಟು ಮದುವೆ ಮಾಡಬಹುದಾ? ಏಕೆ ಮಾಡಲ್ಲ? ಈ ಎರಡು ಸಿನಿಮಾಗಳು ನೋಡುವುದು ನಾವು, ಅವರಿಗೇನು ಗೊತ್ತಿಲ್ಲ. ಈ ಸಿನಿಮಾ ಒಳಗೆ ಪಾತ್ರಗಳಿಗೆ ಆ ಸಿನಿಮಾ ಗೊತ್ತಿಲ್ಲ, ಆ ಸಿನಿಮಾದಲ್ಲಿರುವ ಘಟನೆಗಳಿಗೆ, ವ್ಯಕ್ತಿಯರಿಗೆ, ಕ್ಯಾರೆಕ್ಟರ್ಸ್ಗೆ, ಪಾತ್ರಗಳಿಗೆ ಇವರು ಗೊತ್ತಿಲ್ಲ. ಅಂದರೆ ಅವ್ರ ಪಾಡಿಗೆ ಅವರಿದ್ದಾರೆ. ಏಕೆಂದರೆ ಗೊತ್ತಿಲ್ಲ ಅಷ್ಟೇ ಅಲ್ಲ,
ಅವರಿಗೆ ಇವರಿಲ್ಲ, ಇವರಿಗೆ ಅವರಿಲ್ಲ. ಜಾಗ್ರತ್ ಸ್ವಪ್ನಗಳಲ್ಲಿರುವ ವ್ಯಕ್ತಿಗಳು, ಪದಾರ್ಥಗಳು ತಮ್ಮ ತಮ್ಮ ದೇಶದಲ್ಲಿರುತ್ತವೆ. ಅಂದರೆ ಅರ್ಥವೇನು? ಒಂದು ದೇಶಕಾಲ ಎಂಬುದು ಎರಡಕ್ಕೆ ಕಾಮನ್ ಇಲ್ಲ. ಜಾಗ್ರತ್ ಪದಾರ್ಥಗಳಿಗೆ ಯಾವ ದೇಶಕಾಲ ಸಂಬಂಧಗಳಿವೆಯೋ ಅವು ಜಾಗ್ರತ್ ಪದಾರ್ಥಗಳಿಗೆ ಮಾತ್ರ ಪರಿಮಿತವಾಗಿವೆ, ಸೀಮಿತವಾಗಿವೆ. ಕನಸಿನ ಪದಾರ್ಥಗಳಿಗೆ ಯಾವ ದೇಶಕಾಲ ಸಂಬಂಧಗಳಿವೆಯೋ, ನಿಮಿತ್ತ, ನಿಮಿತ್ತ ಅಂದರೆ ಸಂಬಂಧ, ಇನ್ನೇನು ಕಾರ್ಯಕಾರಣ ಭಾವ ಎಂದರ್ಥ. ಯಾವ ಸಂಬಂಧ, ಆಲ್ ಕೈಂಡ್ ಆಫ್ ಸಂಬಂಧ ಪುಟ್ ಟುಗೆದರ್ ನಿಮಿತ್ತ ಹೇಳ್ತೀವಿ. ಕಾರ್ಯಕಾರಣವು ಒಂದು ಬಗೆಯಾದ ಸಂಬಂಧ. ಆದ್ದರಿಂದ ಕನಸಿನಲ್ಲಿರುವ ಪದಾರ್ಥಗಳಿಗೆ, ವ್ಯಕ್ತಿಗಳಿಗೆ ಯಾವ ದೇಶಕಾಲ ಸಂಬಂಧಗಳಿವೆಯೋ ಅವು ಆ ಕನಸಿನ ಪದಾರ್ಥಗಳಿಗೆ ಮಾತ್ರ ಸೀಮಿತ. ಅಂದರೆ ಹೇಳುವುದೇನೆಂದರೆ, ದೇಶಕಾಲಗಳು ಎರಡು ಅಂಶಗಳು ಕಲಿಯತಕ್ಕದ್ದು ಇದರಲ್ಲಿ. ಇದು ನಮಗೆ ಗೊತ್ತಿದೆ ಅಲ್ಲವೇ, ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀರಿ. ರಿಪೀಟ್ ಅಲ್ಲ, ಸ್ವಲ್ಪ ಆಳವಾಗಿ ಮನನ ಮಾಡಬೇಕು. ಒಂದು, ದೇಶಕಾಲಗಳು ನಮ್ಮ ಅನುಭವದಕ್ಕೆ ಬರುವುದು ಆಲ್ವೇಸ್ ಯುನಾನಿಮಸ್, ಯೂನಿವರ್ಸಲ್ ಅಲ್ಲ. ದೇ ಆಲ್ಸೋ ಬಿಲಾಂಗ್ ಟು ಪರ್ಟಿಕ್ಯುಲರ್ ಸ್ಟೇಟ್ ಓನ್ಲಿ. ದೇಶಕಾಲ ಆಲ್ಸೋ ಆಯಾ ಅವಸ್ಥಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ದೇಶಕಾಲಗಳು ಎಲ್ಲ ಕಡೆ ಜಾಗೃತ ಸ್ವಪ್ನ ಎಲ್ಲಕ್ಕೆ ಒಂದೇ ಎಂಬುದಿಲ್ಲ. ಅಂದರೆ ಹೌದು, ದೇಶಕಾಲ ಆಲ್ಸೋ ಮಿಥ್ಯ, ದೇಶಕಾಲ ಆಲ್ಸೋ ಪರಿಮಿತ, ಓನ್ಲಿ ಟೆಂಟೇಟಿವ್, ಕಾಂಟೆಕ್ಸ್ಚುವಲ್ ಬಿಲಾಂಗಿಂಗ್ ಟು ಸ್ಟೇಟ್. ಏಕೆಂದರೆ ಇದು ಒತ್ತಿ ಒತ್ತಿ ಹೇಳಬೇಕಾಗಿರುವ ಅವಶ್ಯಕ ಏಕೆ ಇದೆ ಅಂದರೆ, ನಮ್ಮ ಕಾಮನ್ ಮ್ಯಾನ್ ದೃಷ್ಟಿ ಏನೆಂದರೆ ಟೈಮ್ ಆ್ಯಂಡ್ ಸ್ಪೇಸ್ ಎಟರ್ನಲ್ ಅನಿಸುತ್ತದೆ. ನ್ಯೂಟನ್ ಸಿದ್ಧಾಂತ ಇಟ್ಕೊಂಡವರಿಗೆ, ನ್ಯೂಟನ್ ಸೈನ್ಸ್ ಇಟ್ಕೊಂಡವರಿಗೆ ದೇಶಕಾಲಗಳು ಎಟರ್ನಲ್ಲೇ ಅನಿಸುತ್ತವೆ. ಇಟ್ ಈಸ್ ಐನ್ಸ್ಟೈನ್ ಬಂದ ನಂತರ ದೇಶಕಾಲಗಳು ಸಾಪೇಕ್ಷ ಎಂದು ಹೇಳಿದ ಅಲ್ಲವೇ? ದೇಶಕಾಲಗಳು ಸಾಪೇಕ್ಷ ಹೇಳಿದ್ದರು. ಮತ್ತು ಅವರು ತಗೊಂಡಿದ್ದು ಒಂದೇ ವರ್ಲ್ಡ್, ಒಂದೇ ಪ್ರಪಂಚ. ಸೈನ್ಸು ಸಾಪೇಕ್ಷ ಹೇಳಿದ್ದರು. ಅವರ ಸೈನ್ಸ್ ಸಾಪೇಕ್ಷ ಡಸಂಟ್ ಹೆಲ್ಪ್ ಮಚ್ ಫಾರ್ ವೇದಾಂತನ್ಸ್. ಇದು ನನ್ನ ಅಭಿಪ್ರಾಯ, ಹೇಳ್ತೀನಿ ನೋಡಿ. ಏಕೆಂದರೆ ಅವರು ನ್ಯೂಟನ್ ಹೇಳಿದ್ದೇನೆಂದರೆ, ದೇಶಕಾಲಗಳು ಪದಾರ್ಥಗಳು ಹೇಗೆ ದೃಢವಾಗಿ ಸ್ಥಿರವಾಗಿವೆಯೋ ದೇಶಕಾಲಗಳು ಹಾಗೆ ಇರುತ್ತವೆ. ದೇ ಆಲ್ಸೋ ಎಕ್ಸಿಸ್ಟಿಂಗ್ ರಿಯಾಲಿಟೀಸ್, ಒಂದು ವಾಸ್ತವಿಕವಾದ ಸತ್ಯಗಳು ಎಂದು ಹೇಳಿದ. ಇವರು ಸತ್ಯಗಳು, ಐನ್ಸ್ಟೈನ್ ಬಂದು ಮಿಥ್ಯ ಎಂದು ಹೇಳಲಿಲ್ಲ, ಆದರೆ ದೇ ಆರ್ ರಿಲೇಟಿವ್ ಎಂದು ಹೇಳಿದ ಅಷ್ಟೇ. ರಿಲೇಟಿವ್ ಅಂದರೆ ಅರ್ಥವೇನೆಂದರೆ, ಜಾಗೃತ ಪ್ರಪಂಚದಲ್ಲೇ ಇದ್ದುಕೊಂಡು ಒಂದು ಪಾಯಿಂಟ್ ಆಫ್ ಸ್ಪೇಸ್ ಇಟ್ಟುಕೊಂಡರೆ ಅದರಿಂದ ಟೈಮ್ ಮೆಜರ್ ಮಾಡೋಕ್ಕಾಗ್ತದೆ. ಇನ್ನೊಂದು ಪಾಯಿಂಟ್ ಶಿಫ್ಟ್ ಮಾಡಿದ್ದರೆ ಅವರಿಗೆ ಕಾಲದ ಮೆಜರ್ಮೆಂಟ್ ಬೇರೆ ಬರುತ್ತದೆ. ಅವರಿಗೆ ಇಟ್ ಇಸ್ ಸಮಥಿಂಗ್ ಲೈಕ್ ದೀಸ್ ಡೇಸ್ ನಮಗೆ ಗೊತ್ತು, ಇಂಡಿಯನ್ ಟೈಮ್, ಇಂಗ್ಲೆಂಡ್ ಟೈಮ್, ಅದೇ ಗ್ರೀನ್ವಿಚ್ ಟೈಮ್ ಹೇಳ್ತೀವಿ ಇಂಗ್ಲೆಂಡಿನಿಂದ, ಲಂಡನ್ನಿಂದ, ಮತ್ತು ಅಮೆರಿಕನ್ ಟೈಮ್. ವಿವಿಧ ದೇಶಗಳಿಗೆ ಆಫ್ರಿಕನ್ ಟೈಮ್, ವಿವಿಧ ದೇಶಗಳಿಗೆ ಚೈನೀಸ್ ಟೈಮ್, ಜಪಾನೀಸ್ ಟೈಮ್, ವಿವಿಧ ದೇಶಗಳಿಗೆ ವಿವಿಧ ಟೈಮ್ ಇದೆ. ಅಂದರೆ ಅರ್ಥವೇನು? ಇಷ್ಟೇ. ಐನ್ಸ್ಟೀನ್ ಹೇಳಿದ್ದು, ಪ್ರಪಂಚದಲ್ಲಿ ಗ್ಲೋಬ್ನಲ್ಲಿ ವಿವಿಧ ಲೊಕೇಶನ್ಸ್ ತಗೊಂಡರೆ, ವಿವಿಧ ಸ್ಥಾನಗಳನ್ನಿಟ್ಕೊಂಡರೆ ವಿವಿಧ ಕಾಲದ ಅಳತೆ ಒಂದೇ ಬಗೆ ಇರಲ್ಲ. ಉದಾಹರಣೆಗೆ ಸೂರ್ಯೋದಯ ಸೂರ್ಯಾಸ್ತಗಳು ಒಂದೇ ಬಗೆ ಇರಲ್ಲ. ನೀವು ವಿಶಾಖಪಟ್ಟಣದಲ್ಲಿರಿ, ಸೂರ್ಯೋದಯ ಬೇಗ ಆಗ್ತದೆ. ಬೊಂಬೈಯಲ್ಲಿರಿ, ನಾನು ಎರಡು ಕಡೆ ಇದ್ದೆ. ನೀವು ವಿಶಾಖಪಟ್ಟಣದಲ್ಲಿರಿ ಅಥವಾ ವಿಶಾಖಪಟ್ಟಣ ಮದ್ರಾಸ್ಗಿಂತ ವಿಶಾಖಪಟ್ಟಣ ಇನ್ನೂ ಸ್ವಲ್ಪ ಮೇಲೆ ಇದೆ ಅಲ್ಲವೇ? ಅಂದರೆ ವ್ಯತ್ಯಾಸ ಹೆಚ್ಚು ಗೊತ್ತಾಗ್ತದೆ. ಅಲ್ಲೇನೋ ಸೂರ್ಯೋದಯ ತುಂಬ ಟೈಮ್ ತಗೊಳ್ತದೆ, ಇಲ್ಲೇನೋ ಬೇಗ ಆಗಿಬಿಡ್ತದೆ. ಗುಜರಾತ್ನಲ್ಲಿ ನೋಡಿದೆ, ಗುಜರಾತ್ನಲ್ಲಿ ದ್ವಾರಕಾ ಸೈಡು ಅಲ್ಲಿ ನೋಡಿ, ಮತ್ತು ಈ ಸೈಡು ಪೂರ್ತಿ ಒರಿಸ್ಸಾನ ಬೆಂಗಾಲ್ ಸೈಡು ನೋಡಿ. ಇಲ್ಲಿ ಸೂರ್ಯೋದಯ ಬೇಗ ಆಗಿಬಿಡ್ತದೆ, ಅವರಿಗೆ 5:05ವರೆಗೆ ಆಗಿಬಿಡ್ತದೆ. ಇವರಿಗೇನೋ ಇನ್ನು 6:37 ಆಗುವವರೆಗೆ ಅವ್ರಿಗೆ ಆಗೋದೇ ಅಲ್ಲ ಬೊಂಬೈಯವರಿಗೆ. ಸೂರ್ಯಾಸ್ತ ಅವರಿಗೆ ಲೇಟ್ ಆಗ್ತದೆ, ಇವರಿಗೆ ಸೂರ್ಯಾಸ್ತ ಆಗೇ ಬಿಡ್ತದೆ. ಹೀಗೆ ಸ್ಥಾನ ಭೇದದಿಂದ ಕಾಲಗಳು ಭೇದವಾಗುತ್ತವೆ. ಟೈಮ್ ಚೇಂಜಸ್ ಎಂದು ಇದು ರಿಲೇಟಿವ್ ಎಂದು ಹೇಳಿದ್ದರೆ ಹೊರತು ಯಾವುದೋ ಒಂದು ಟೈಮ್ ಇರುತ್ತದೆ ಎನ್ನುವುದು ತಪ್ಪಲ್ಲ. ನೀವು ಸ್ಥಾನಕ್ಕೆ ಅನುಗುಣವಾಗಿ ನಿಮಗೆ ಉದಯಾಸ್ತಮಗಳು ಬದಲಾಯಿಸ್ತವೆ. ಬರೀ ಯಾವುದೋ ಒಂದು ಉದಯ ಯಾವುದೋ ಒಂದು ಅಸ್ತ ತಪ್ಪಲ್ಲ ನೋಡಿ. ಅಂದರೆ
ಎಲ್ಲರಿಗೆ ಕಾಮನ್ ಇಲ್ಲ ಇಷ್ಟೇ ಗೊತ್ತಾಗ್ತದೆ ಹೊರತು ಅವರವರಿಗೆ ಮಾತ್ರ ಯಾವುದೋ ಒಂದು ಇರುತ್ತದೆ. ಇಟ್ ಈಸ್ ಸಮಥಿಂಗ್ ಲೈಕ್ ಟೆಲ್ಲಿಂಗ್, ನನ್ನ ಹಸಿವು, ನನ್ನ ಜ್ವರ, ನನ್ನ ಹಸಿವು ಬಾಯಾರಿಕೆ, ನನ್ನ ಸುಖ ದುಃಖಗಳು ನಿಮಗೆ ಇಲ್ಲ, ನನ್ನ ಜನ್ಮ ಮರಣಗಳು ನಿಮಗೆ ಇಲ್ಲ, ನಾನು ಹುಟ್ಟಿದ ಜನ್ಮದಿನ ನಿಮಗೆ ಆಗಲ್ಲ, ನಿಮ್ಮ ಜನ್ಮದಿನ ನನಗೆ ಆಗಲ್ಲ, ನನ್ನ ಸುಖ ದುಃಖಗಳು ನಿಮಗೆ ಆಗಲ್ಲ, ನಿಮ್ಮ ಸುಖ ದುಃಖಗಳು ನಮಗೆ ಆಗಲ್ಲ, ನನ್ನ ಅಪಮಾನಗಳು ಸನ್ಮಾನಗಳು ನಿಮಗೆ ಆಗಲ್ಲ, ನಿಮ್ಮ ಅಪಮಾನಗಳು ಸನ್ಮಾನಗಳು ಬೇರೆ. ಅದಕ್ಕೋಸ್ಕರ ನೋಡಿ, ಇಲ್ಲೇ ಕೂತಿರ್ತೀವಿ, ಒಬ್ಬರನ್ನು ಬೈದರೆ ಇನ್ನೊಬ್ಬರು ಪಕ್ಕಕ್ಕೆ ಕುಳಿತುಕೊಂಡು ನಿಧಾನವಾಗಿ ನಿಶ್ಚಿಂತವಾಗಿ ನೋಡ್ತಾನೆ. ಏಕೆ ಅಪಮಾನ ಇವರಿಗೆ ಆಗ್ತಾ ಇಲ್ಲ ಅಲ್ಲ ಅವರಿಗೆ. ಅವ್ರು ನೋಡಿ ಅಪಮಾನ ಮಾಡಿದಾಗ ತುಂಬ ಬೇಜಾರು ಮಾಡ್ಕೊಳ್ತಾನೆ, ಸಿಟ್ಟು ಮಾಡ್ತಾನೆ, ಏನೋ ಮಾಡ್ತಾನೆ, ಅವರು ಬೈಯುತ್ತಾನೆ, ಮಿಕ್ಕ ಜನರು ಸುಮ್ಮನೆ ನೋಡ್ತಾರೆ, ಏಕೆ ನಮಗೇನು ಆಗಲಿಲ್ಲವಲ್ಲ. ಹಾಗೆ ಅಪಮಾನ ನಮಗೂ ಆಗುತ್ತದೆ, ಬಟ್ ಈ ಸಲ ಈ ಘಟನೆಯಲ್ಲಿ ಆಗಲಿಲ್ಲ ಅಷ್ಟೇ ಅಲ್ಲ. ನನಗೆ ಜ್ವರ ಬರುತ್ತದೆ, ಎಲ್ಲರಿಗೂ ಜ್ವರ ಬರುತ್ತದೆ, ಆದರೆ ಎಲ್ಲರಿಗೂ ಒಟ್ಟಿಗೆ ಏನು ಬರಲ್ಲ. ಅಂದರೆ ಹೇಳುವುದೇನೆಂದರೆ ಎಲ್ಲರ ಜ್ವರ ಅನುಭವ ಒಂದೇ ಅಲ್ಲ, ಅವರವರಿಗೆ ಹಸಿವು ಬಾಯಾರಿಕೆ ಅಷ್ಟೇ. ನನ್ನ ಹಸಿವು ಬೇರೆ, ನಿಮ್ಮ ಹಸಿವು ಬೇರೆ, ನನ್ನ ಬಾಯಾರಿಕೆ ಬೇರೆ, ನಿಮ್ಮ ಬಾಯಾರಿಕೆ ಬೇರೆ, ನನ್ನ ಹಸಿವು ಇಂಗುವುದು ಬೇರೆ, ನಿಮ್ಮದು ಬೇರೆ. ಅಂದರೆ ಇಲ್ಲಿ ಈ ಅನುಭವಗಳು ವೈಯಕ್ತಿಕವಾಗುವುದರಿಂದ ಈಚ್ ಪರ್ಸನ್ಗೂ ಬೇರೆ ಬೇರೆ ಆಗಿವೆ. ಅಂದರೆ ದೇ ಆರ್ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸಸ್, ದೇ ಆರ್ ನಾಟ್ ಕಾಮನ್ ಅಲ್ಲ. ರಾತ್ರಿ ಹಗಲು ಕಾಮನ್, ಡೇ ಆಯಿತು ಎಲ್ಲರಿಗೆ ಡೇ, ನೈಟ್ ಆಯಿತು ಎಲ್ಲರಿಗೆ ನೈಟ್, ಡೇಟ್ ಬಂತು ಎಲ್ಲರಿಗೆ, ಸೋಮವಾರ ಬಂತು, ಇವತ್ತು ಯಾವ ವಾರನೂ ಗೊತ್ತಿಲ್ಲ, ಓಕೆ, ಡೇಟ್ ಬಂತು ಎಲ್ಲರಿಗೂ ಒಂದೇ ಸೋಮವಾರ. ದೀಸ್ ಆರ್ ಆಲ್ ಕಾಮನ್ ಎಕ್ಸ್ಪೀರಿಯನ್ಸಸ್. ಪ್ರಪಂಚ ಏನದು, ಗ್ರಹಣ ಬಂತು ಎಲ್ಲರಿಗೂ ಒಂದೇ ಅಲ್ಲವೇ, ಒಂದೇ ಭೂಮಿಯಲ್ಲಿದ್ದೇವೆ ನಾವು. ಮಳೆಗಾಲ ಬಂತು ಎಲ್ಲರಿಗೂ ಒಂದೇ, ಬಿಸಿಲು ಕಾಲ ಬಂತು ಎಲ್ಲರಿಗೆ ಅಂದರೆ ಮತ್ತೆ ಒನ್ ಏರಿಯಾಕೆ, ಮತ್ತೆ ನಮಗೆ ಬಿಸಿಲು ಕಾಲ ಬಂದರೆ ಇನ್ನೊಬ್ಬರಿಗೆ ಆಗಲ್ಲ. ಎಲ್ಲಿ ಆ ಇಂಗ್ಲೆಂಡ್ನಲ್ಲಿ ಇಟಲಿಯವರಿಗೆ ತಂಪೆ ಹೆಚ್ಚು, ನಮಗೆ ಬಿಸಿಲು ಹೆಚ್ಚು. ಆದ್ದರಿಂದ ಅವರವರ ಪರಿಸ್ಥಿತಿ ನೋಡಬೇಕಾಗ್ತದೆ. ಹೀಗೆ ಕೆಲವು ಸಾಮಾನ್ಯವಾಗಿವೆ, ಕೆಲವು ವಿಶೇಷವಾಗಿವೆ. ಐನ್ಸ್ಟೈನ್ ಹೇಳಿದ್ದು, ಒಂದು ಪಾಯಿಂಟ್ ಇಟ್ಕೊಂಡರೆ ಒಂದು ಬಿಂದು ಅಂದರೆ ಭೂಮಿ ಮೇಲೆ ಒಂದು ಬಿಂದು ಇಟ್ಕೊಂಡರೆ ಅವರಿಗೆ ಯಾವ ಕಾಲ ಕಂಡು ಬರುತ್ತದೋ ಆ ಭೂಮಿ ಮೇಲೆ ಇನ್ನೊಂದು ಇಟ್ಕೊಂಡರೆ ಅವರಿಗೆ ಅದೇ ಕಾಲ ಅನಿಸಲ್ಲ. ಇಷ್ಟೇ ಹೇಳಿದ್ದಾರೆ ಹೊರತು ದೇಶಕಾಲಗಳೇ ಮಿಥ್ಯ ಎಂದು ಹೇಳಲಿಲ್ಲ. ದೇಶಕಾಲಗಳ ಅಳತೆಗಳು ಶಿಫ್ಟ್ ಆಗ್ತಾ ಇರುತ್ತವೆ. ವೆರಿಯಿಂಗ್ ಟೈಮ್ ಸ್ಕೇಲ್ ಹೇಳಿದ್ದರೆ ಹೊರತು ಟೈಮ್ಲೆಸ್ನೆಸ್ ಏನು ಐನ್ಸ್ಟೈನ್ ಹೇಳಿ ಸಾಕ್ಷಿ ಭಾವದಲ್ಲಿ ನಿಂತಿರುವುದೇನು ಹೇಳಲಿಲ್ಲ. ಇದೆಲ್ಲ ಏಕೆ ಹೇಳಬೇಕಾಗ್ತಾ ಇದೆ ಅಂದರೆ ಇದೆಲ್ಲ ನಮಗೆ ಗೊತ್ತು, ಇದರ ಸಿಂಪಲ್ ಪಾಯಿಂಟೇ. ಈ ಆಧುನಿಕ ಯುವಕರಿಗೆ ಸೈಂಟಿಸ್ಟ್ ಹೇಳಿದ ಟೈಮ್ ಈಸ್ ರಿಲೇಟಿವ್, ಅದರಿಂದ ಏನದು ಐನ್ಸ್ಟೈನ್ ಆಲ್ಸೋ ವೇದಾಂತವೇ ಹೇಳ. ಐನ್ಸ್ಟೈನ್ ವೇದಾಂತವೇನು ಹೇಳಲಿಲ್ಲ, ವೇದಾಂತಕ್ಕೆ ಹತ್ತಿರಕ್ಕೆ ಬಂದಿಲ್ಲ. ಟೈಮ್ ರಿಲೇಟಿವ್ ಅಂದರೆ ಅರ್ಥವೇನು? ನಾವು ಕಾಲವನ್ನು ಸಾಪೇಕ್ಷ ಹೇಳಿದ್ದರೆ ನಾವು ಸಾಪೇಕ್ಷ ಹೇಳುವುದು ಬೇರೆ, ಅವರು ಸಾಪೇಕ್ಷ ಹೇಳುವುದು ಬೇರೆ. ನಾವು ಸಾಪೇಕ್ಷ ಹೇಳುವುದರಿಂದ ಕಾಲ ಎಂಬುದು ಆ್ಯಕ್ಚುವಲ್ಲಿ ಇಲ್ಲ, ಸಾಕ್ಷಿಯಲ್ಲಿ ಕಾಲವೇ ಇಲ್ಲ ಎಂದು ಗೊತ್ತಾಗ್ತದೆ. ಅವರ ರಿಲೇಟಿವ್ ಅಂದರೆ ಅರ್ಥವೇನೆಂದರೆ ಟೈಮ್ ಸ್ಕೇಲ್ ಈಸ್ ವೇರಿಯಿಂಗ್ ಅಷ್ಟೇ ಹೊರತು ಯಾವುದೋ ಒಂದು ಸ್ಕೇಲ್ ಈಸ್ ನೆಸೆಸರಿ, ಯಾವುದೋ ಒಂದು ಸ್ಕೇಲ್ ಇಲ್ಲದೆ ಮನುಷ್ಯ ಇರಕ್ಕೆ ಆಗಲ್ಲ. ಯಾವುದೇ ಒಂದು ಕಾಲದ ಪ್ರಮಾಣ, ಸ್ಕೇಲ್ ಅಂದರೆ ಪ್ರಮಾಣ, ಯಾವುದೇ ಒಂದು ಕಾಲದ ಅಳತೆ ಪ್ರಮಾಣ ಇದ್ದೇ ಇರುತ್ತದೆ, ಯಾವ ಅಳತೆ ಇಲ್ಲವೇ ಇಲ್ಲ. ಓನ್ಲಿ ಥಿಂಗ್ ಈಸ್ ಇಟ್ ಈಸ್ ಅ ವೆರಿಯಿಂಗ್ ಸ್ಕೇಲ್ ಎಂದು ಅರ್ಥ ಅಷ್ಟೇ. ವೆರಿಯಿಂಗ್ ಸ್ಕೇಲ್ ಅಷ್ಟೇ. ವೆರಿಯಿಂಗ್ ಸ್ಕೇಲ್ ಹೇಳಿದ್ದಾರೆ, ಇಟ್ ಈಸ್ ನಾಟ್ ಎ ಫಿಕ್ಸ್ಡ್ ಸ್ಕೇಲ್, ಇಟ್ ಈಸ್ ಸಮಥಿಂಗ್ ಲೈಕ್ ಡಿಫರೆನ್ಸ್. ಯು ಸಿ, ಘನ ಪದಾರ್ಥಕ್ಕೆ ಒಂದು ಫಿಕ್ಸ್ಡ್ ಆಕಾರ ಇರುತ್ತದೆ, ದ್ರವ ಪದಾರ್ಥಕ್ಕೆ ಲೈಕ್ ನೀರಿಗೆ ತನ್ನದಾದ ಒಂದು ಫಿಕ್ಸ್ಡ್ ನಿರ್ದಿಷ್ಟಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ, ಒಂದು ಗೊತ್ತಾದ ಆಕಾರವಿಲ್ಲ. ಆದರೆ ಯಾವುದೋ ಒಂದು ಈಚ್ ಟೈಮ್ ಯಾವ ಪಾತ್ರದಲ್ಲಿ ಹಾಕಿದ್ದರೆ ಆ ಪಾತ್ರ ಆಕಾರ ಇದ್ದೇ ಇರುತ್ತದೆ. ಅವರ ಹೆಸರೇನು, ನ್ಯೂಟನ್ ತಿಳ್ಕೊಂಡಿದ್ದು ಒಂದು ಘನ ಪದಾರ್ಥವಾದ ಪುಸ್ತಕಕ್ಕೆ ಅಥವಾ ಮಣ್ಣಿಗೆ ಒಂದು ಫಿಕ್ಸ್ಡ್ ಆಕಾರ ಇದ್ದರೆ ನೀರಿಗೆ ಅಷ್ಟು ಫಿಕ್ಸ್ಡ್ ಆಕಾರವಿಲ್ಲ ಅಂದರೆ ಆಕಾರವೇ ಇಲ್ಲ. ಏನು ಆಕಾಶ ಹಾಗೆ ನಿರಾಕಾರವಾಯಿತು ಎಂದರ್ಥವ? ನೋಡಿ, ನೀರಿಗೆ ಆಕಾರವಿಲ್ಲ, ಏಕೆ? ಪುಸ್ತಕಕ್ಕೆ ಹೇಗೆ ಒಂದು ಗೊತ್ತಾದ ನಿರ್ದಿಷ್ಟವಾದ ಆಕಾರವಿದೆಯೋ ನೀರಿಗೆ ನಿರ್ದಿಷ್ಟ ಆಕಾರವಿಲ್ಲ ಅಂದರೆ ಅರ್ಥವೇನು? ಅಂದರೆ ಆಕಾಶ ಹಾಗೆ ನಿರಾಕಾರ ಎಂದರ್ಥವ? ಹಾಗೇನಲ್ಲ, ಆಕಾಶ ಹಾಗೆ ನಿರಾಕಾರವೇನಲ್ಲ.
ಆದ್ದರಿಂದ ಈ ದೃಷ್ಟಾಂತ ಏಕೆ ಹೇಳ್ತಾ ಇದ್ದೇನೆಂದರೆ ಆಧುನಿಕರಿಗೆ ಅರ್ಥವಾಗಲಿ ಎಂದು. ಇಂಟೆಲಿಜೆಂಟ್ಗೆ ನಾನು ಹೇಳಿದ್ದು ತುಂಬ ಚೈಲ್ಡಿಶ್ ಅನಿಸುತ್ತದೆ. ಬಿಕಾಸ್ ಇದರ ಒನ್ ಸೆಂಟೆನ್ಸಿನಿಂದ ನಿಮಗೆ ಅರ್ಥವಾಗೇ ಬಿಡುತ್ತದೆ. ನನ್ನ ಸ್ವಭಾವ ಬಿಡಿಸುವುದು. ನಾನು ಎಲ್ಲ ಬಗೆಯಾದ ಶ್ರೋತೃಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಅವರಿಗೋಸ್ಕರ ಕೆಲವು ಬಿಡಿಸಬೇಕಾಗ್ತದೆ. ಕೆಲವು ಇಂಟೆಲಿಜೆಂಟ್ಗೆ ನಾನು ಟಚ್ ಮಾಡಿದರೆ ಸಾಕು, ಯು ಆಲ್ರೆಡಿ ಅಂಡರ್ಸ್ಟುಡ್. ಸಮ್ ಆಫ್ ಯು ಮೋಸ್ಟ್ ಆಫ್ ಯು ಮಸ್ಟ್ ಹ್ಯಾವ್ ಅಂಡರ್ಸ್ಟುಡ್. ಟಚ್ ಮಾಡಿದರೆ ಸಾಕು, ಯು ಅಂಡರ್ಸ್ಟ್ಯಾಂಡ್ ಇಟ್. ಅಂದರೆ ಘನ ಪದಾರ್ಥಕ್ಕೆ, ಒಂದು ಸಾಲಿಡ್ ವಸ್ತುವಿಗೆ ಸ್ಥಿರವಾದ ಆಕಾರವಿದ್ದರೆ ದ್ರವ ಪದಾರ್ಥಕ್ಕೆ ನಿರಂತರ ಬದಲಾವಣೆ. ಈವನ್ ಘನ ಪದಾರ್ಥಕ್ಕೂ ಸ್ಥಿರವಾಗಿಲ್ಲ. ಆಧುನಿಕ ಸೈನ್ಸ್ ಹೇಳುತ್ತದೆ ಮಣ್ಣಿಗೆ ಫಿಕ್ಸ್ಡ್ ರೂಪ ಇದೆಯಾ, ಮಣ್ಣು ಬದಲಾಯಿಸ್ತದೆ. ಐರನ್ಗೂ ಫಿಕ್ಸ್ ಇದೆಯಾ, ಮೆಲ್ಟ್ ಮಾಡಿದರೆ ಎಷ್ಟೆಷ್ಟು ಆಕಾರಗಳು ಬದಲಾಯಿಸ್ತವೆ. ಮಣ್ಣು ಬದಲಾಯಿಸ್ತದೆ, ಮಣ್ಣಿಗೆ ಆಕಾರಗಳು ಬದಲಾಯಿಸಬಹುದು. ಆದರೂ ಬಟ್ ಎನಿವೆ ಒಂದು ಬಗೆಯಾಗಿ ಇಟ್ಕೊಂಡಿದ್ದೇವೆ. ಘನ ಪದಾರ್ಥಕ್ಕೆ ಒಂದು ಫಿಕ್ಸ್ಡ್ ನಿರ್ದಿಷ್ಟವಾದ ಆಕಾರವಿದ್ದರೆ ದ್ರವ ಪದಾರ್ಥಕ್ಕೆ ನಿರ್ದಿಷ್ಟವಿಲ್ಲ. ಅಂದರೆ ಅರ್ಥವೇನು? ಯಾವ ಪಾತ್ರದಲ್ಲಿ ಹಾಕಿದ್ದರೆ ತಾತ್ಕಾಲಿಕವಾಗಿ ಆ ಆಕಾರ, ಬಟ್ ಯಾವುದೋ ಒಂದು ಆಕಾರವಿಲ್ಲದೆ ನೀರು ಇರಕ್ಕಾಗಲ್ಲ. ನೋಡಿ, ಆ ಫಿಕ್ಸ್ಡ್ ಆಕಾರವಿಲ್ಲ, ಬಟ್ ಯಾವುದೋ ಒಂದು ಆಕಾರವಿಲ್ಲದೆ ಇರಕ್ಕಾಗಲ್ಲ. ಯಾವುದೋ ಒಂದು ಇದ್ದೇ ಇರುತ್ತದೆ, ಬಟ್ ಅದೇ ಪರ್ಮನೆಂಟ್ ಅಲ್ಲ, ಬಟ್ ಯಾವುದೋ ಒಂದು ಇರುತ್ತದೆ. ಐನ್ಸ್ಟೈನ್ ಹೇಳಿದ್ದು ನ್ಯೂಟನ್ ಮೇಲೆ ಇಂಪ್ರೂವ್ಮೆಂಟು ಏನಂದರೆ, ಟೈಮ್ ಈಸ್ ರಿಲೇಟಿವೇ ಹೇಳಿದ್ದರೆ ಹೊರತು ಟೈಮ್ ಇಲ್ಲ ಎಂದು ಹೇಳಿದ್ದರೆ ಪ್ರಪಂಚವೇ ಇಲ್ಲ ಎಂದು ಆಗುತ್ತದೆ. ಪ್ರಪಂಚ ಇಲ್ಲ ಎಂದು ಹೇಳಿದ್ದರೆ, ಪ್ರಪಂಚವು ಇಲ್ಲ ಎಂದು ಹೇಳಿದರೆ ಸಾಕ್ಷಿ ಭಾವನೆ ಬರಬೇಕು. ಅವರಿಗೆ ಸಾಕ್ಷಿ ಭಾವ ಬಂತ? ಅವರು ಸಾಕ್ಷಿ ಭಾವ ಇಟ್ಕೊಂಡಿಲ್ಲ. ಕಾಲವಿಲ್ಲ ಅಂದರೆ ಪ್ರಪಂಚವೇ ಇಲ್ಲ. ಏಕೆಂದರೆ ಪ್ರಪಂಚವು ಕಾಲದಲ್ಲೇ ತೋರ್ತದೆ. ಕಾಲ ಬಿಟ್ಟರೆ ಪ್ರಪಂಚವೇ ಇಲ್ಲ. ಅವರು ಕಾಲವನ್ನು ಫೋರ್ತ್ ಡೈಮೆನ್ಷನ್ ಎಂದು ಹೇಳಿದ. ಅಂದರೆ ಪದಾರ್ಥದ ದರ್ಶನದಲ್ಲಿ ಪ್ರತಿಯೊಂದು ಪದಾರ್ಥಕ್ಕೆ ಏನಿರುತ್ತದೆ? ಲೆಂತ್, ವಿಡ್ತ್, ಹೈಟ್. ಅಂದರೆ ಏನು? ಉದ್ದ, ಅಗಲ, ಅದರ ಥಿಕ್ನೆಸ್. ಥಿಕ್ನೆಸ್ ಅಂದರೆ ಎಷ್ಟಿರುತ್ತದೋ ಅದು ಪ್ರತಿಯೊಂದಕ್ಕೆ. ಹೈಟ್ ಆರ್ ಥಿಕ್ನೆಸ್. ಪ್ರತಿಯೊಂದು ಪದಾರ್ಥಕ್ಕೆ 3 ಇರುತ್ತವೆ. ನಾಲ್ಕನೇ ಡೈಮೆನ್ಷನ್ ಈಸ್ ಕಾಲ ಎಂದು ಹೇಳಿದ. ಅಂದರೆ ಕಾಲವನ್ನು ಒಂದು ಬಿಡಿಯಾಗಿ ಪದಾರ್ಥ ಅಲ್ಲ. ಅವರು ಇಷ್ಟೇ ಹೇಳಿದ್ದೇನೆಂದರೆ, ನ್ಯೂಟನ್ಗೆ ಇದಕ್ಕೆ ಕಾಲ ಎಂಬುದು ಒಂದು ಲೋಟ ಹಾಗೆ ಇದೆ. ಲೋಟದಲ್ಲಿ ಇನ್ನೊಂದು ವಸ್ತುವನ್ನು, ಏಕೆಂದರೆ ಒಂದು ಬುಟ್ಟಿಯಲ್ಲಿ ಹಣ್ಣನ್ನು ಹಾಕಿದ್ದೇವೆ, ಬುಟ್ಟಿ ಕಾಲ, ದೇಶಕಾಲ, ಅದರಲ್ಲಿ ಹಣ್ಣನ್ನು ಹಾಕಿದ್ದೇವೆ, ಹಣ್ಣನ್ನು ಬುಟ್ಟಿಯಿಂದ ಬಿಡಿಸಬಹುದು ಎಂಬುದು ನ್ಯೂಟನ್ ಹೇಳಿದ. ಐನ್ಸ್ಟೈನ್ ಹೇಳಿದ ದೇಶಕಾಲ ಕೆನ್ ನಾಟ್ ಬಿ ಸಪರೇಟೆಡ್ ಫ್ರಮ್ ದ ಪದಾರ್ಥ. ಪದಾರ್ಥಗಳಿಂದ ದೇಶಕಾಲವನ್ನು ಬಿಡಿಸೋಕ್ಕಾಗಲ್ಲ. ಪದಾರ್ಥಗಳು ಆರ್ ಇನ್ಸೆಪರಬಲ್ ದೇಶಕಾಲಗಳು ಪದಾರ್ಥಗಳಿಗೆ ಇನ್ಸೆಪರಬಲ್ ಪಾರ್ಟ್. ಇದರಿಂದ ಏನಾಗ್ತದೆ ಅಂದರೆ ಅಷ್ಟು ಮಾತ್ರ ಗೊತ್ತಾಗ್ತದೆ. ಬಟ್ ಏನಂದರೆ ಇದು ಜಾಗೃತ ದೇಶಕಾಲಗಳು ಜಾಗೃತ ಪದಾರ್ಥಗಳ ಜೊತೆಗೆ ಇವೆ ಅಷ್ಟೇ ಹೊರತು ದೇಶಕಾಲಗಳೇ ಒಂದು ಅವಸ್ಥಕ್ಕೆ ಮಾತ್ರ ಇವೆ, ಇನ್ನೊಂದು ಅವಸ್ಥಕ್ಕಿಲ್ಲ ಎಂದು ಗೊತ್ತಾಗಲ್ಲ. ಏಕೆ? ಅವರು ಪ್ರಮಾತೃ ಶಿಫ್ಟಿಂಗ್ ಇಲ್ಲ. ಪ್ರಮಾತೃ ಒಬ್ಬನೇ. ಪ್ರಮಾತೃವು ಒಂದೊಂದು ದೇಶ ಬದಲಾಯಿಸ್ಕೊಳ್ತಾನೆ. ಇಲ್ಲಿ ನೋಡಿ, ಐನ್ಸ್ಟೈನ್ ಹೇಳುವುದರಲ್ಲಿ ಪ್ರಮಾತೃವು ಇಂಡಿಯನ್ ಟೈಮ್ ನೋಡ್ತಾನೆ, ಅಮೆರಿಕನ್ ಟೈಮ್ ನೋಡ್ತಾನೆ, ಇಂಗ್ಲೆಂಡ್ ಟೈಮ್, ಜಪನೀಸ್ ಟೈಮ್ ಬದಲಾಯಿಸ್ತಾನೆ. ಲೊಕೇಶನ್ ಬದಲಾಯಿಸಿಕೊಂಡು ಕಾಲ ನೋಡ್ತಾನೆ. ಆದರೆ ಪ್ರಮಾತೃತ್ವವನ್ನೇ ಶಿಫ್ಟ್ ಮಾಡಿಕೊಂಡುವುದಿಲ್ಲ. ನಮಗೆ ಎಚ್ಚರ ಪ್ರಮಾತೃವಿನಿಂದ ಕನಸಿನ ಪ್ರಮಾತೃಗೂ ಹೋಗ್ತೀವಿ. ಅದು ಐನ್ಸ್ಟೈನ್ಗಿಲ್ಲ. ಅದು ವೇದಾಂತವೇ ಹೇಳಬೇಕು. ಅಂದರೆ ಎಚ್ಚರದಲ್ಲೇ ಇರುವವನು ಬೆಂಗಳೂರಿನಿಂದ ಪ್ರಪಂಚವನ್ನು ನೋಡುವುದು ಒಂದು ಪದ್ಧತಿ, ಆದರೆ ದಿಲ್ಲಿಯಿಂದ ನೋಡ್ತಾನೆ. ಇನ್ನೊಂದು ಕಡೆಯಿಂದ ಏನು ಚೈನಾದಲ್ಲಿರುವ ಶಾನ್ಘಾಯಿಯಿಂದಲೋ ಎಲ್ಲಿಂದಲೋ ನೋಡ್ತಾನೆ. ಅಂದರೆ ಹಿ ಶಿಫ್ಟ್ಸ್ ದ ಲೊಕೇಶನ್ ಬಟ್ ವಿದಿನ್ ದ ಸೇಮ್ ಪ್ರಮಾತೃತ್ವಂ. ಅಂದರೆ ವಿದಿನ್ ದ ಸೇಮ್ ವೇಕಿಂಗ್ ಅವಸ್ಥಾ. ಅವರಿಗೆ ಒಂದೇ ವೇಕಿಂಗ್ ಅವಸ್ಥೆ, ಅವರ ಕನಸನ್ನು ಲೆಕ್ಕಕ್ಕೆ ತಗೊಂಡಿಲ್ಲ. ಒಂದೇ ಜಾಗೃತ ಅವಸ್ಥದಲ್ಲಿ ಪಾಯಿಂಟ್ ಆಫ್ ಮೆಜರಿಂಗ್, ಪಾಯಿಂಟ್ ಆಫ್ ಸ್ಪೇಸ್ ಅಂದರೆ ಲೊಕೇಶನ್ಗಳು, ಸ್ಥಾನಭೇದಗಳು ಬದಲಾಯಿಸಿದ್ದು ಕಾಲವೂ ಶಿಫ್ಟ್ ಆಗ್ತಾ ಇದೆ, ಕಾಲದ ಅಳತೆ ಬದಲಾಯಿಸ್ತಾ ಇದೆ ಎಂದು ಹೇಳಿದ್ದರೆ ಹೊರತು ಪ್ರಮಾತೃತ್ವವನ್ನು ಶಿಫ್ಟ್ ಮಾಡುವುದು ಅವರು ನೋಡಲಿಲ್ಲ. ಏಕೆಂದರೆ ಎಚ್ಚರ ಪ್ರಮಾತೃ ಎಚ್ಚರಾವಸ್ಥೆಗೆ ಸೀಮಿತವಾಗಿದೆ. ಪ್ರಮಾತೃತ್ವ ಬಿಟ್ಟರೆ ಎಚ್ಚರ ಪ್ರಪಂಚ ಇಲ್ಲ, ಎಚ್ಚರ ದೇಶಕಾಲಗಳೇ ಇಲ್ಲ ಎನ್ನುವುದು ಹೇಳಲಿಲ್ಲ. ಮೆನಿ ಎಚ್ಚರ ದೇಶಕಾಲಗಳು ಹೇಳಿದ್ದಷ್ಟೇ.
ಅಂದರೆ ಡಿಫ್ರೆಂಟ್ ಪಾಯಿಂಟ್ ಆಫ್ ಸ್ಪೇಸ್ ತಗೊಂಡರೆ ಡಿಫ್ರೆಂಟ್ ಕಾಲಗಳು ನಿಮಗೆ ಅನಿಸುತ್ತವೆ. ಎಲ್ಲ ಕಾಲಗಳು ಸತ್ಯವೇ ಹೇಳಿದ್ದರೆ ಹೊರತು ಮಿಥ್ಯ ಇದ್ದೇನೆ ಹೇಳಿದಾರ ಏನೋ. ಯಾಕಂದರೆ ಅವರ ದೃಷ್ಟಿ ಆ ಅಳತೆ ಕರೆಕ್ಟು, ಇವರ ದೃಷ್ಟಿ ಈ ಅಳತೆ ಕರೆಕ್ಟು, ಎಲ್ಲರದು ಕರೆಕ್ಟು ಎಂದು ಅರ್ಥ ಅಷ್ಟೇ ಅಲ್ಲವೇ. ನಿನ್ನ ಹಸಿವು ನನಗೆ ಗೊತ್ತಾಗಲ್ಲ, ನನ್ನ ಹಸಿವು ನಿಮಗೆ ಗೊತ್ತಾಗಲ್ಲ. ಆದರೂ ನಿಮ್ಮ ಹಸಿವು ಸತ್ಯ, ನಮ್ಮ ಹಸಿವು ಸತ್ಯ. ಅವರವರಿಗೆ ಅವರವರ ಹಸಿವುಗಳು ಸತ್ಯ ಈಗನೇ ಹೇಳಿದರೆ ಹೊರತು ಯಾರ ಹಸಿವು ಇಲ್ಲ ಎನ್ನುವುದು ಸಾಕ್ಷಿ ದೃಷ್ಟಿ ಇಟ್ಕೊಂಡಿಲ್ಲ. ಅದು ಪಾಯಿಂಟ್. ಇನ್ನೊಬ್ಬರನ್ನು ಕಾಂಟ್ರಾಸ್ಟ್ ಮಾಡುವುದು ಏಕೆ ಅಂದರೆ ನಮ್ಮ ಪಾಯಿಂಟ್ ಸ್ಪಷ್ಟವಾಗೋದಕ್ಕೆ ಅಷ್ಟೇ. ಅವ್ರು ಏನು ಹೇಳ್ತಾರೆ ಅವರಿಗೆ ಬಿಡ್ತೀವಿ, ನಮ್ಮ ಪಾಯಿಂಟ್ ಸ್ಪಷ್ಟತೆ ಆಗಲಿ. ಆದ್ದರಿಂದ ಇಲ್ಲಿ ಸ್ವಾಮೀಜಿ ಹೇಳುವುದೇನೆಂದರೆ, ಇದು ಗೌಡಪಾದರು ಹೇಳಿದ್ದು ಇದೆ ಮಾಂಡುಕ್ಯದಲ್ಲಿ. ಅಂದರೆ ಪ್ರತಿಯೊಂದು ಅವಸ್ಥೆಗೆ ತಮ್ಮ ತಮ್ಮ ದೇಶಕಾಲ ನಿಮಿತ್ತ ಸಂಪದ ಇದೆ. ದೇಶಕಾಲ ನಿಮಿತ್ತ ನಾವು ಕಲಿಯತಕ್ಕದ್ದೇನು? ದೇಶಕಾಲ ನಿಮಿತ್ತಗಳು ಎಚ್ಚರ ಪದಾರ್ಥ, ಅಂದರೆ ಯಾವ ಪದಾರ್ಥ ಜೊತೆಗೆ ದೇಶಕಾಲ ನಿಮಿತ್ತಗಳು ಕಂಡು ಬರ್ತಾ ಇವೆಯೋ ಆ ಪದಾರ್ಥಗಳ ಜೊತೆಗೆ ಇರುತ್ತವೆ. ಪದಾರ್ಥಗಳು ಅಂದರೆ ಆ ಪ್ರಮಾತೃ ಎಂದರ್ಥ, ಎರಡು ಸೇರಿಸಿ. ಜಾಗೃತ್ ಪದಾರ್ಥಗಳ ಜೊತೆಗೆ ಜಾಗೃತ್ ದೇಶಕಾಲ ನಿಮಿತ್ತಗಳಿವೆ ಅಂದರೆ ಅರ್ಥವೇನು? ಜಾಗೃತ್ ಪ್ರಮಾತೃಗೆ ಇವೆ. ದೇ ಕ್ಯಾನ್ ಬಿಕಮ್ ನಾನ್ ಎಕ್ಸಿಸ್ಟೆನ್ಸ್. ಯಾವಾಗ ಜಾಗೃತ್ ಪ್ರಮಾತೃತ್ವವೇ ಇಲ್ಲವೋ ಅವು ಇಲ್ಲವೇ ಇಲ್ಲ. ಕನಸಿನ ಪ್ರಮಾತೃವಿಗೆ ಕನಸಿನ ದೇಶಕಾಲಗಳಿರುತ್ತವೆ. ಅದು ದೇಶಕಾಲಗಳು ಆಯಾ ಪದಾರ್ಥಗಳಿಗೆ ಆಯಾ ಅವಸ್ಥೆಗೆ ಪರಿಮಿತವಾಗಿವೆ ಅಂದರೆ ಅರ್ಥವೇನು? ಆ ಪ್ರಮಾತೃವಿಗೆ ಇರುತ್ತದೆ. ಆ ಪ್ರಮಾತೃ ಬಿಟ್ಟರೆ ಆ ದೇಶಕಾಲಗಳು ಯಾರಿಗೂ ಇಲ್ಲ. ದೇ ಡೋಂಟ್ ಎಕ್ಸಿಸ್ಟ್ ಅಟ್ ಆಲ್. ಇದು ಪಾಯಿಂಟ್. ಇದು ಮುಖ್ಯವಾದ ಅಂಶ ವೇದಾಂತಿಗಳಲ್ಲಿ ಹೇಳ್ತಕ್ಕದ್ದು. ಆದ್ದರಿಂದ ಓಂ ಜಾಗ್ರತ್ ಸ್ವಪ್ನಯೋರುಭಯೋರಪಿ ತತ್ತದುಚಿತ ದೇಶಕಾಲ ನಿಮಿತ್ತ ಸಂಪತ್ತಿರಸ್ತಿ. ಜಾಗ್ರತ್ ಸ್ವಪ್ನಗಳಿಗೆ ತಮ್ಮ ತಮ್ಮ ದೇಶಕಾಲಗಳಿವೆ. ಜಾಗ್ರತ್ ಸ್ವಪ್ನ ಸುಷುಪ್ತಿಗಳು ಅಂದ್ರೇನು? ಎರಡು ಅವಸ್ಥೆಗಳು. ಅವಸ್ಥೆಗಳಂದ್ರೇನು? ಎರಡು ಪ್ರಮಾತೃತ್ವ ಅನುಭವಗಳು ಬೇರೆ. ಆ ಪ್ರಮಾತೃತ್ವ ಅನುಭವಕ್ಕೆ ಈ ಪ್ರಮಾತೃತ್ವ ಅನುಭವವಿಲ್ಲ. ಕನಸಿನ ಪ್ರಮಾತೃತ್ವಕ್ಕೆ ಒಂದು ಕನಸಿನ ಅವಸ್ಥೆ ತೋರ್ತದೆ ಹೊರತು, ಅಂದರೆ ಕನಸಿನ ಪ್ರಮಾತೃಗೆ ಕನಸಿನ ದೇಶಕಾಲಗಳೇ ತೋರ್ತವೆ ಹೊರತು ಎಚ್ಚರ ದೇಶಕಾಲಗಳು ನಾನ್ ಎಕ್ಸಿಸ್ಟೆಂಟ್. ಎಚ್ಚರ ಪ್ರಮಾತೃವಿಗೆ ಕನಸಿನ ದೇಶಕಾಲಗಳು ಇಲ್ಲ, ಇರುವುದೇ ಇಲ್ಲ. ಅಂದರೆ ಆಯಾ ಪ್ರಮಾತೃ ಆಯಾ ದೇಶಕಾಲಗಳಿಗೆ ಮಾತ್ರ ಸೇರಿಕೊಂಡ. ಇಲ್ಲಿ ಆ ಪದಾರ್ಥಗಳು ಆ ದೇಶಕಾಲಗಳಲ್ಲೇ ಇರುತ್ತವೆ, ಆ ಪ್ರಮಾತೃವಿಗೆ ಇರುತ್ತವೆ. ಅಂದರೆ ಪ್ರಪಂಚ ದೇಶಕಾಲಗಳು ಪ್ರಮಾತೃ ಈ ಮೂರು ಸೇರಿಸ್ಕೊಂಡೆ. ಪ್ರಪಂಚ ಪದಾರ್ಥಗಳು ದೇಶಕಾಲ, ಪದಾರ್ಥಗಳು ದೇಶಕಾಲ ಪ್ರಮಾತೃ. ಆ ಪ್ರಮಾತೃವಿಗೆ ಆ ದೇಶಕಾಲಗಳು ಆ ಪ್ರಪಂಚ, ಆ ಪ್ರಪಂಚ ಆ ದೇಶಕಾಲಗಳಿಗೆ ಇರುತ್ತದೆ. ಆ ದೇಶಕಾಲಗಳು ಆ ಪ್ರಪಂಚ ಆ ಪ್ರಮಾತೃವಿಗೆ ಇರುತ್ತದೆ. ಆ ಪ್ರಮಾತೃವು ಆ ಪ್ರಪಂಚಕ್ಕೆ ಇರುತ್ತಾನೆ. ನೋಡಿ, ಇದು ಮುಖ್ಯವಾದ ಅಂಶ. ಇದು ವೇದಾಂತಿಗಳ ಸ್ಪೆಷಲ್ ವಿಚಾರ. ಇದು ಕಾಂಟ್ರಿಬ್ಯೂಷನ್. ತತ್ತದು ಉಚಿತ ದೇಶಕಾಲ ನಿಮಿತ್ತ ಸಂಪತ್ತಿರಸ್ತೀತಿ ಏತೇನ. ಇದರಿಂದ ಏನಾಗ್ತದೆ? ನ ವಾಸ್ತವಿಕ ಕಶ್ಚಿತ್ ಸಂಬಂಧೋಸ್ತಿ ದೇಶತಃ ಕಾಲತೋವಾ ತಯೋರವಸ್ಥೆಯೋ. ಇಲ್ಲಿ ಏನಾಗ್ತಾ ಇದೆ? ಎರಡು ಪಾಯಿಂಟ್ ಎಂದು ನಾನು ಹೇಳಿದ್ದೀನಿ. ದೇಶಕಾಲಗಳು ಆ ಪದಾರ್ಥ ಜೊತೆಗೆ ಇರುತ್ತವೆ. ಎಚ್ಚರದ ದೇಶಕಾಲಗಳು ಎಚ್ಚರ ಪದಾರ್ಥದಿಂದ ಬಿಡಿಸೋಕ್ಕಾಗಲ್ಲ. ಪದಾರ್ಥಗಳನ್ನು ಬಿಟ್ಟರೆ ಅಂದರೆ ಎಚ್ಚರ ಪ್ರಮಾತೃವಾಗಿರುವುದು ಬಿಟ್ಟರೆ ಅಂತ ಅರ್ಥ. ದೇಶಕಾಲಗಳು ಎಚ್ಚರ ಪ್ರಮಾತೃವಿಗೆ ತೋರುತ್ತವೆ. ಎಚ್ಚರ ಪ್ರಮಾತೃ ಬಿಟ್ಟರೆ ಅಂದರೆ ಎಚ್ಚರ ಪದಾರ್ಥಗಳನ್ನು ಬಿಟ್ಟರೆ ಎಚ್ಚರ ದೇಶಕಾಲಗಳೇ ಇಲ್ಲ. ಕನಸಿನ ಪ್ರಮಾತೃವಿಗೆ ಕನಸಿನ ದೇಶಕಾಲಗಳು ಕನಸಿನ ಪ್ರಪಂಚ. ಅಂದರೆ ಕನಸಿನ ಪ್ರಪಂಚವನ್ನು ಕನಸಿನ ದೇಶಕಾಲಗಳಿಂದ ಬಿಡಿಸೋಕ್ಕಾಗಲ್ಲ. ಅಥವಾ ಅದೇ ವಿಷಯವನ್ನು ಇನ್ನೊಂದು ಅದರ್ ವರ್ಡ್ಸ್, ಇನ್ನು ಬೇರೆ ವರ್ಡ್ಸ್ನಲ್ಲಿ ಹೇಳ್ತಾ ಇದ್ದೀನಿ. ಕನಸಿನ ಪದಾರ್ಥಗಳನ್ನು ಕನಸಿನ ಪ್ರಮಾತೃವಿನಿಂದ ಬಿಡಿಸೋಕ್ಕಾಗಲ್ಲ. ಅಥವಾ ಕನಸಿನ ಪದಾರ್ಥಗಳನ್ನು ಕನಸಿನ ದೇಶಕಾಲಗಳಿಂದ ಬಿಡಿಸೋಕ್ಕಾಗಲ್ಲ. ನೋಡಿ, ದೇಶಕಾಲಗಳು ಕನಸಿನ ದೇಶಕಾಲಗಳಲ್ಲೇ ಕನಸಿನ ಪ್ರಪಂಚ, ಕನಸಿನ ದೇಶಕಾಲಗಳು ಕನಸಿನ ಪ್ರಮಾತೃವಿಗೆ. ಅಂದರೇನು? ಕನಸಿನ ಪ್ರಮಾತೃ, ಕನಸಿನ ದೇಶಕಾಲಗಳು, ಕನಸಿನ ಪ್ರಪಂಚ, ಈ ಮೂರು ಒಟ್ಟಾಗಿಬಿಟ್ಟಿತು ಅಲ್ಲವೇ? ಹಾಗೆ ಎಚ್ಚರ ಪದಾರ್ಥಗಳು ಎಚ್ಚರ ದೇಶಕಾಲಗಳಲ್ಲಿ ತೋರುತ್ತವೆ. ಎಚ್ಚರ ದೇಶಕಾಲಗಳು
ಎಚ್ಚರ ಪ್ರಮಾತೃವಿಗೆ ತೋರುತ್ತವೆ. ಅಂದರೆ ಎಚ್ಚರ ಪ್ರಮಾತೃ, ಎಚ್ಚರ ದೇಶಕಾಲ, ಎಚ್ಚರ ಪ್ರಪಂಚ, ಈ ಮೂರು ಒಟ್ಟಾಯಿತು. ಇದು ಹೇಳಿ ಆಯಾ ದೇಶಕಾಲಗಳು ಅಂದರೆ ನೀವು ಹೇಳಬೇಕಾದರೆ ದೇಶಕಾಲಗಳು ಕಾರ್ಯಕಾರಣಗಳಲ್ಲೇ ಹೇಳ್ತೀರಿ. ಇಲ್ಲಿ ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ ದೇಶಕಾಲಗಳು ಕಾಮನ್, ಇಡೀ ಪ್ರಪಂಚಕ್ಕೆ, ಜಾಗೃತ ಸ್ವಪ್ನ ಸುಷುಪ್ತಿಗಳಿಗೆ ಕಾಮನ್. ನಮಗೆ ಜಗತ್ತು ಸತ್ಯ 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 ಏಕೆ ಅನಿಸುತ್ತಾ ಇದೆ ಅಂದರೆ ದೇಶಕಾಲಗಳಲ್ಲಿ ಪದಾರ್ಥಗಳಿವೆ, ಪದಾರ್ಥಗಳು ದೇಶಕಾಲಗಳಲ್ಲಿವೆ. ನಾವು ದೇಶಕಾಲಗಳನ್ನು ನೋಡುತ್ತಾ ಇರುವವರೆಗೂ ಪದಾರ್ಥಗಳು ಇಲ್ಲಿಂದ ಅಲ್ಲಿಗೆ ಬದಲಾಯಿಸ್ತಾ ಇರುತ್ತವೆ, ಇಲ್ಲಿಂದ ಅಲ್ಲಿಗೆ ಹೋಗುತ್ತವೆ, ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸ್ತವೆ. ಅಷ್ಟೇ ಹೊರತು ಪದಾರ್ಥಗಳೇ ಇಲ್ಲ ಎಂಬುದು ಹೇಗೆ ಆಗುತ್ತದೆ? ಇದು ದೊಡ್ಡ ಪ್ರಶ್ನೆ ಜನರಿಗೆ. ಪ್ರಪಂಚವು ಮಿಥ್ಯ ಹೇಗೆ ಆಗುತ್ತದೆ? ಈ ಮಿಥ್ಯ ಎಂದು ತಿಳಿಸುವುದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾಗ್ತಾ ಇದೆ. ಸರ್ಕಸ್ ಅಂದರೆ ಇಷ್ಟೆಲ್ಲ ಡೀಟೇಲ್ ಪ್ರಕ್ರಿಯೆ. ನಮಗನಿಸುತ್ತದೆ ಪ್ರಪಂಚವೇ ಮಿಥ್ಯ ಹೇಗೆ, ಪ್ರಪಂಚವೇ ಮಿಥ್ಯ ಹೇಗೆ? ಮಿಥ್ಯ ಆಗುವುದೆಂದರೆ ಅರ್ಥವೇನು? ಪ್ರಪಂಚದ ಪದಾರ್ಥಗಳು ನಮ್ಮ ಅನುಭವಕ್ಕೆ ಇಲ್ಲ, ಪ್ರಪಂಚ ಪದಾರ್ಥಗಳು ನಮ್ಮ ಬಳಸೋಕ್ಕಾಗಲ್ಲ, ಪ್ರಪಂಚ ಪದಾರ್ಥಗಳ ಪ್ರಭಾವ ನಮ್ಮ ಮೇಲೆ ಇಲ್ಲ, ಇದು ಅರ್ಥ. ಪ್ರಪಂಚವು ಮಿಥ್ಯ ಅಂದ್ರೇನು? ಪ್ರಪಂಚವು ನಮಗೆ ಇಲ್ಲ ಅಂದರೆ ಅರ್ಥವೇನು? ಅದರ ಇರುವಿಕೆಯಿಂದ ನಮಗೇನು ವ್ಯತ್ಯಾಸ ಆಗಲ್ಲ. ನೈದರ್ ವಿ ಕ್ಯಾನ್ ಯೂಸ್ ದೆಮ್ ನಾರ್ ವಿ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ದೆಮ್. ಅಂದರೆ ಉದಾಹರಣೆಗೆ ಪ್ಲಾಸ್ಟಿಕ್ ಮಾವಿನ ಹಣ್ಣು ಇಟ್ಕೊಂಡ್ರೆ ಅದನ್ನು ತಿನ್ನೋಕ್ಕಾಗಲ್ಲ, ವಾಸನೆ ನೋಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅಂದ್ರೇನು? ದೂರದಿಂದ ಇಟ್ಕೊಂಡು ನೋಡೋಕ್ಕಾಗ್ತದೆ ಕಣ್ಣಿಗೆ, ಆಹಾ ಮಾವಿನ ಹಣ್ಣು ಎಂದು ಕಣ್ಣಿನ ದರ್ಶನವಾಗುತ್ತದೆ. ನಾಲಿಗೆ ರುಚಿ ಆಗಲ್ಲ, ಸ್ಪರ್ಶ ಇರಲ್ಲ, ಹಸಿವು ಹಿಂಗಲ್ಲ. ಇದು ಲಿಮಿಟೆಡ್ ಮಿಥ್ಯ. ಇದು ಲಿಮಿಟೆಡ್ ಮಿಥ್ಯ ಅಂದರೆ ಏನು? ಕಣ್ಣಿನ ಇಂದ್ರಿಯಕ್ಕೆ ಮಿಥ್ಯ ಅಲ್ಲ. ಕಣ್ಣಿನ ಇಂದ್ರಿಯಕ್ಕೆ ಕಣ್ಣೆಂಬ ಇಂದ್ರಿಯಕ್ಕೆ ಏನು ಹೇಳ್ತಾರೆ? ವಾಟ್ ಇಸ್ ದಟ್? ಚಕ್ಷುರಿಂದ್ರಿಯ. ಓಕೆ, ಸಂಸ್ಕೃತದಲ್ಲೇ ಹೇಳಿಬಿಡ್ತೀನಿ. ಕಣ್ಣಿನ ಇಂದ್ರಿಯ ಹೇಳಬಹುದಾ? ಓಕೆ, ಕಣ್ಣೆಂಬ ಇಂದ್ರಿಯ ಹೇಳಬೇಕಾ? ಓಕೆ, ಕಣ್ಣಿನ ಇಂದ್ರಿಯಕ್ಕೆ ಮಾತ್ರ ಸತ್ಯ ಅಂದರೆ ಕಣ್ಣಿಗೆ ಕಂಡು ಬರುವುದಲ್ಲಿ ಇದ್ದುಕೊಂಡೇ ಕಂಡು ಬರುತ್ತದೆ. ಆದರೆ ರುಚಿಕೆ ಇಲ್ಲ. ಸ್ಪರ್ಶಕ್ಕೆ ಒಂದು ಸ್ಪರ್ಶ ಇದೆ, ಮಾವಿನ ಸ್ಪರ್ಶ ಇಲ್ಲ, ಪ್ಲಾಸ್ಟಿಕ್ ಸ್ಪರ್ಶ ಆಗುತ್ತದೆ ನೋಡಿ. ಸ್ಪರ್ಶ ಇದೆ ಬಟ್ ಮಾವಿನ ಸ್ಪರ್ಶ ಇಲ್ಲ. ರುಚಿಗೆ ಯಾವ ರುಚಿಯೇ ಇಲ್ಲ. ಹಸಿವಿಂಗುವುದಕ್ಕೆ ತಿನ್ನಕ್ಕೆ ಆಗಲ್ಲ. ಅಂದರೆ ಕೆಲವು ಇಂದ್ರಿಯಗಳಿಗೆ ಯೂಸ್ಲೆಸ್, ಆ ಇಂದ್ರಿಯಗಳಿಗೆ ಇಲ್ಲ, ಅನುಭವವೇ ಆಗಲ್ಲ. ಒಂದು ಇಂದ್ರಿಯಕ್ಕೆ ಮಾತ್ರ ಇರುತ್ತದೆ ಅಷ್ಟೆ. ಅದರಿಂದ ಪಾರ್ಷಲ್ ಮಿಥ್ಯ. ಒಂದು ಇಂದ್ರಿಯಕ್ಕೆ ತೋರ್ತದೆ, ಇನ್ನೊಂದು ಇಂದ್ರಿಯಕ್ಕೆ ಮಾತ್ರ ಇಲ್ಲ. ಇದು ಹಾಗೆ ಇಲ್ಲಿ ನೋಡಿ, ಪಂಚೇಂದ್ರಿಯಗಳಿಗೆ ಅಂದರೆ ಪ್ರಮಾತೃವಿಗೆ ಅಂದರ್ಥ. ಪ್ರಮಾತೃವೇ ಕರ್ತ ಭೋಕ್ತ. ಪ್ರಮಾತೃವು ಕರ್ತ ಆಗಿ ಬಳಸಿಕೊಳ್ಳೋಣ ಅಂದರೆ ಪದಾರ್ಥಗಳನ್ನು ಬಳಸಿಕೊಳ್ತಾನೆ, ಭೋಕ್ತ ಆಗಿ ಅನುಭವಿಸ್ತಾನೆ, ಸುಖ ದುಃಖಗಳು ಒಳಗಾಗ್ತಾನೆ, ಸುಖ ದುಃಖಗಳು ತನ್ನ ಮೇಲೆ ಪ್ರಭಾವವಾಗ್ತವೆ. ಸುಖ ದುಃಖ, ಲಾಭ ನಷ್ಟ, ಮಾನ ಅಪಮಾನ ಮುಂತಾದಗಳು, ಜಯ ಅಪಜಯ, ಮಿಕ್ಕ ವ್ಯಕ್ತಿಯರು, ಮಿಕ್ಕ ಪದಾರ್ಥಗಳು. ಆದರೆ ನಾನು ಪ್ರಮಾತೃವಾಗಿರುವಾಗಲೇ ಅವರು ನನ್ನ ಮೇಲೆ ಪ್ರಭಾವವನ್ನು ಉಂಟು ಮಾಡ್ತಾರೆ. ನಾನು ಪ್ರಮಾತೃತ್ವವೇ ಬಿಟ್ಟರೆ ಅಂದರೆ ಅರ್ಥವೇನು? ಈ ದೇಶಕಾಲಗಳನ್ನೇ ಬಿಟ್ಟರೆ, ಜಾಗ್ರತ್ ದೇಶಕಾಲವೇ ಬಿಟ್ಟರೆ, ಅಂದರೆ ಜಾಗ್ರತ್ ದೇಶಕಾಲ ಎಂಬುದು ಒಂದು ಲಿಮಿಟೆಡೇ. ಲೌಕಿಕರಿಗೆ ಏನನಿಸುತ್ತದೆ? ಜಾಗ್ರತ್ ದೇಶಕಾಲಗಳು ಸತ್ಯ, ಜಾಗ್ರತ್ ಪ್ರಪಂಚವು ಎಂದಿಗೂ ಇರುತ್ತದೆ ಅನಿಸುತ್ತದೆ. ಎಂದಿಗೂ ಇರುತ್ತದೆ ಅಂದರೆ ಅರ್ಥವೇನು? ನೀವು ಗಮನಿಸಿದ್ದೀರಾ? ಜಾಗ್ರತ್ ಪ್ರಪಂಚ ಎಂದಿಗೂ ಇರುತ್ತದೆ, ಮಿಥ್ಯ ಎಂಬುದು ನಾವು ಯಾವಾಗಲೂ ನೋಡಲೇ ಇಲ್ಲ. ಮಿಥ್ಯ ಹೇಗಾಗುತ್ತದೆ? ಈ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಏನು ಉತ್ತರ ಕೊಡಬೇಡಿ, ಅನುಭವದಿಂದ ಗಮನಿಸಿ. ವೇದಾಂತವು ಅನುಭವದಲ್ಲಿ ಗಮನಿಸ್ತದೆ. ಇದಕ್ಕೆ ಉತ್ತರವೇನು ಗೊತ್ತಾ? ಆನ್ಸರ್ ಏನೋ ಗೊತ್ತಾ? ಜಾಗೃತ್ ಪ್ರಪಂಚವು ಎಂದಿಗೂ ಮಿಥ್ಯ ಆಗ್ತಾ ಇಲ್ಲ ಅಂದರೆ ನೀವು ಜಾಗೃತ್ ಪ್ರಪಂಚವನ್ನು ನೋಡುವ, ಜಾಗೃತ್ ಪ್ರಪಂಚದ ಅಭಿಮಾನಿಯಾದ ಪ್ರಮಾತೃತ್ವವಾಗಿ ನೋಡ್ತಾ ಇದ್ದೀವಿ. ಆ ಪ್ರಮಾತೃತ್ವ ನಿಮಗೆ ಬಿಟ್ಟು ಹೋಗ್ತಾ ಇಲ್ಲ ಎಂದರ್ಥ ಅಷ್ಟೇ, ಏನಿಲ್ಲ. ನಿಮಗೆ ಜಾಗೃತ್ ದೇಶಕಾಲಗಳು ಸತ್ಯ ಅನಿಸುತ್ತಾ ಇವೆ. ಜಾಗೃತ್ ದೇಶಕಾಲಗಳಲ್ಲಿ ಜಾಗೃತ್ ಪ್ರಪಂಚ ಎಂದಿಗೂ ಇದೆ ಅಂದರೆ ಅರ್ಥವೇನು? ಎಂದಿಗೂ ಅಂದರೆ ಎಂದಿಗೂ ಇದೆ ಎನ್ನುವುದು ತಪ್ಪು ಎಂದು ಹೇಳಬೇಕೆಂದರೆ ಮೊದಲು ಎಂದಿಗೂ ಅಂದರೆ ಏನು ಅದು ಹೇಳು. ಎಂದಿಗೂ ಅಂದರೆ ಕಾಲ. ಯಾವ ಕಾಲ? ಎಚ್ಚರದ ಕಾಲ. ಎಚ್ಚರದ ಕಾಲ ಅಂದರೆ ಎಚ್ಚರ ಪ್ರಮಾತೃ ದೃಷ್ಟಿ ಅಷ್ಟೇ. ಎಚ್ಚರ ಪ್ರಮಾತೃ ದೃಷ್ಟಿ ಬಿಡು, ಎಚ್ಚರ ಕಾಲ ಬಿದ್ದು ಹೋಗ್ತದೆ. ಎಚ್ಚರ ಕಾಲ ಬಿದ್ದು ಹೋದರೆ ಎಂದಿಗೂ ಎನ್ನುವುದು ಬಿದ್ದು ಹೋಗ್ತದೆ ಅಲ್ಲವೇ? ಎಚ್ಚರ ಕಾಲ ಬಿದ್ದು ಹೋದರೆ ಎಂದಿಗೂ ಎನ್ನುವುದು ಬಿದ್ದು ಹೋಗ್ತದೆ.
ಎಂದಿಗೂ ಇರುತ್ತದೆ, ಆಲ್ವೇಸ್ ಇರುತ್ತದೆ, ಪರ್ಮನೆಂಟ್ಲಿ ಇರುತ್ತದೆ. ಪ್ರಪಂಚವು ಬಿದ್ದೇ ಹೋಗಲ್ಲ. ಈ ಎಂದಿಗೂ ಎನ್ನುವುದು ಎಚ್ಚರ ಪ್ರಮಾತೃವಾಗಿರುವುದರಿಂದ ಅನಿಸುತ್ತಾ ಇದೆ. ಎಚ್ಚರ ಪ್ರಮಾತೃತ್ವವೇ ಬಿಡಿಸಿ ಎಚ್ಚರ ದೇಶಕಾಲ ಹೋಗ್ತದೆ. ಎಚ್ಚರ ಪ್ರಪಂಚ ಎಂದಿಗೂ ಎನ್ನುವುದು ಬಿದ್ದು ಹೋಗಿ ಹೌದು ಮಿಥ್ಯೆಯೇ ಎಂದು ಒಪ್ಕೊಳ್ತಾನೆ. ಎಚ್ಚರ ಪ್ರಮಾತೃ ಅಂದರೆ ಎಚ್ಚರ ಪ್ರಮಾತೃತ್ವವೇ ಸಾಕ್ಷಿಯಲ್ಲಿ ತೋರುವ ಕಲ್ಪಿತ ರೂಪ. ಯಾವ ಸಾಕ್ಷಿ ಪ್ರಮಾತೃ ಯಾರು? ಯಾವ ಅರಿವು ಎಚ್ಚರ ಪ್ರಪಂಚವನ್ನು ತಿಳಿಯುತ್ತಾ ಇದೆಯೋ ವೈಶ್ವಾನರ ಸಾಕ್ಷಿ. ಪ್ರಾಜ್ಞ ಯಾವುದೇ ಹೇಳು, ಯಾವ ಅರಿವು ಒಟ್ಟರಿವು, ಯಾವ ಒಟ್ಟರಿವು ಎಚ್ಚರ ಪ್ರಪಂಚವನ್ನು ತಿಳಿಯುತ್ತಾ ಇದೆಯೋ ಅದು ಪ್ರಪಂಚ ಸಂಬಂಧವನ್ನು ಅಂಟಿಸಿಕೊಂಡು ನೋಡಿದ್ದರೆ, ಇಂದ್ರಿಯ ಮನಸ್ಸುಗಳನ್ನು ತನಗೆ ಅಂಟಿಸಿಕೊಂಡು ಅಭಿಮಾನ ಪಟ್ಕೊಂಡು ನೋಡಿದ್ದರೆ ಪ್ರಮಾತೃವಾಗಿ ನೋಡ್ತಾನೆ. ಆವಾಗ ಏನನ್ನಿಸುತ್ತದೆ? ಈ ಪ್ರಪಂಚವು ಎಂದಿಗೂ ಇರುತ್ತದೆ ಅನಿಸುತ್ತದೆ. ಈ ಎಂದಿಗೂ ಅಂದರೆ ಸತ್ಯ ಪ್ರಪಂಚ ಅನಿಸುತ್ತದೆ. ಪ್ರಪಂಚವು ಸತ್ಯ ಬಿಡಿಸಬೇಕಂದರೆ ಎಂದಿಗೂ ಎಂಬ ಅನಿಸಿಕೆ ಬಿಡಿಸಬೇಕು. ಎಂದಿಗೂ ಬಿಡಿಸಬೇಕಂದರೆ ನಿಮ್ಮ ಪ್ರಮಾತೃತ್ವ ಬಿಡಿಸಬೇಕು. ಅಂದರೆ ನೀವು ಪ್ರಪಂಚವನ್ನು ನೋಡುವ ಅರಿವಿದಲ್ಲ, ಆ ಅರಿವು ಇಂದ್ರಿಯ ಮನಸ್ಸುಗಳ ಉಪಾಧಿದಿಂದ ತೋರುವ ಪ್ರಮಾತೃವಲ್ಲ. ಇಂದ್ರಿಯ ಮನಸ್ಸುಗಳನ್ನು ಬಿಟ್ಟು ನೋಡಿದ್ದರೆ ಸಾಕ್ಷಿ ದೃಷ್ಟಿಗೆ ಪ್ರಮಾತೃ ಬಿದ್ದು ಹೋದ. ಪ್ರಮಾತೃ ಬಿದ್ದು ಹೋದರೆ ಒಟ್ಟು ಅವಸ್ಥನೆ ಬಿದ್ದು ಹೋಯಿತು. ಈಗ ಅದರಿಂದ ಎಂದಿಗೂ ಅಂದರೆ ಎಲ್ಲಿ ಪ್ರಪಂಚವೇ ಇಲ್ಲ ಆಯ್ತಲ್ಲ. ಹೀಗೆ ಪ್ರಪಂಚದ ಮಿಥ್ಯಾತ್ವ ಸಾಕ್ಷಿ ಹಂತಕ್ಕೆ ಆಗುತ್ತದೆ. ಸಾಕ್ಷಿ ಹಂತಕ್ಕೆ ಆಗುವುದು ಅಂದರೆ ತನ್ನನ್ನು ಪ್ರಮಾತೃತ್ವ ಎಂಬ ಅಭಿಮಾನ ಬಿಟ್ಟು ಸಾಕ್ಷಿಯಾಗಿರುವುದು. ನಾನು ಪ್ರಮಾತೃವಾಗಿ ಪ್ರಪಂಚವನ್ನು ನೋಡುವುದಲ್ಲ, ಸಾಕ್ಷಿಯಾಗಿ ಪ್ರಪಂಚವನ್ನು ನೋಡು. ಪ್ರಮಾತೃವಾಗಿ ನೋಡಿದ್ದರೆ ದೇಶಕಾಲ ಕಂಡು ಬರ್ತದೆ. ದೇಶಕಾಲ ಕಂಡು ಬಂದರೆ ದೇಶಕಾಲ ಬಿಕಮ್ಸ್ ಅನ್ ಅಳತೆ. ಈ ಅಳತೆಯಿಂದ ಇದು ಎಂದಿಗೂ ಇದೆ ಅನಿಸುತ್ತದೆ. ನೀವು ಯಾವ ಅಳತೆ ಇಟ್ಕೊಂಡು ನೋಡ್ತಿರೋ ಆ ಅಳತೆಗೆ ಅನುಗುಣವಾಗಿ ಅದು ಕಂಡು ಬರ್ತದೆ. ಜಾಗೃತ್ ಪ್ರಪಂಚ ಸತ್ಯ ಅಂದರೆ ಅರ್ಥವೇನು? ಜಾಗೃತ್ ಪ್ರಪಂಚವನ್ನು ಯಾವ ದೇಶಕಾಲ ಸಂಬಂಧದಿಂದ, ದೇಶಕಾಲ ಸಂಬಂಧ ಎಂಬ ಅಳತೆಗಳಿಂದ, ಮೆಜರ್ಮೆಂಟ್ನಿಂದ ಮೆಜರ್ ಮಾಡ್ತಾ ಇದ್ದೀಯೋ ಆ ಮೆಜರ್ಮೆಂಟ್ಗಳು ಪರ್ಮನೆಂಟ್ ಫಿಕ್ಸ್ ಎಂದು ಇಟ್ಕೊಂಡು ಬಿಟ್ಟಿದ್ದೀವಿ. ವಿ ಹ್ಯಾವ್ ಆಕ್ಸೆಪ್ಟೆಡ್, ಟೇಕನ್ ಫಾರ್ ಗ್ರಾಂಟೆಡ್ ದ ಮೆಜರಿಂಗ್ ರಾಡ್ಸ್ ಕಾಲ್ಡ್ ದೇಶಕಾಲ. ದೇಶಕಾಲ ಜಾಗೃತ ಇಂದ್ರಿಯಗಳು. ಜಾಗೃತ ಇಂದ್ರಿಯಗಳು ಜಾಗೃತ ಮನಸ್ಸಂದರೇನು? ದೇಶಕಾಲ ಕಾರ್ಯಕಾರಣ. ಜಾಗೃತ ಮನಸ್ಸೇನೋ ದೇಶಕಾಲ ಸಂಬಂಧಗಳನ್ನು ಹೇಳ್ತದೆ, ಜಾಗೃತ ಇಂದ್ರಿಯಗಳೇನೋ ಪರ್ಸೆಪ್ಷನ್ ಹೇಳ್ತವೆ. ಅಂದರೆ ಜಾಗೃತ ಇಂದ್ರಿಯಗಳು ಜಾಗೃತ ಮನಸ್ಸು. ಅಂದರೆ ಇಂದ್ರಿಯಗಳಿಂದ ಶಬ್ದಸ್ಪರ್ಶ ರೂಪರಸ ಗೊತ್ತಾಗ್ತದೆ, ಮನಸ್ಸಿನಿಂದ ದೇಶಕಾಲ ಸಂಬಂಧಗಳು ಗೊತ್ತಾಗ್ತವೆ. ಅಂದರೆ ನಾವು ಜಾಗೃತ ಇಂದ್ರಿಯಗಳ ಅಭಿಮಾನ, ಜಾಗೃತ ಇಂದ್ರಿಯಗಳ ಅಭಿಮಾನ ಇಟ್ಕೊಂಡರೆ ಶಬ್ದಸ್ಪರ್ಶಾದಿಗಳು ಕಂಡು ಬರ್ತಾ ಇವೆ. ಮನಸ್ಸಿನ ಅಭಿಮಾನ ಇಟ್ಕೊಂಡರೆ ದೇಶಕಾಲ ಸಂಬಂಧ ರಿಲೇಷನ್ಶಿಪ್ ಕಂಡು ಬರ್ತಾ ಇದೆ. ಅಂದರೆ ನಾನೇ ಇಂದ್ರಿಯ ಮನಸ್ಸುಗಳು ಆಗಿಬಿಟ್ಟರೆ, ದೇಹ ಮನಸ್ಸುಗಳು ಆಗಿಬಿಟ್ಟರೆ, ಇಂದ್ರಿಯ ಮನಸ್ಸುಗಳು ಆಗಿಬಿಟ್ಟರೆ ನನಗೆ ದೇಶಕಾಲಗಳು ಅಂದರೆ ಅಳತೆ, ದೇಶಕಾಲಗಳೆಂಬ ಅಳತೆ ಎಂದಿಗೂ ಇದೆ ಅನಿಸುತ್ತದೆ. ಎಂದಿಗೂ ಇದ್ದರೆ ಇದೇ ಸತ್ಯ ಅಲ್ಲವೇ ಅಂತ ಆಗಿಬಿಡ್ತದೆ. ದೇಶಕಾಲಗಳು ಎಂದಿಗೂ ಇವೆ ಅಂದರೆ ಅರ್ಥವೇನು? ಎಂದಿಗೂ ಇವೆ ಅಂದರೆ ನೀವು ನೋಡುವುದು ಒಂದಾನೊಂದು ಎಚ್ಚರದ ದೇಶಕಾಲಗಳನ್ನು ಇಟ್ಟುಕೊಂಡು ಅಲ್ಲೇ ನೋಡ್ತಾ ಇದ್ದೀವಿ. ಎಚ್ಚರ ದೇಶಕಾಲಗಳಿಗೆ ನೀನು ಪರಿಮಿತವಾಗಿ ಅಲ್ಲೇ ಇದ್ದುಕೊಂಡು ನೋಡುವುದರಿಂದ ನಿಮಗೆ ಎಂದಿಗೂ ಇದೇ ಅನಿಸುತ್ತಾ ಇದೆ. ಅಲ್ಲಿ ಬಿಟ್ಟು ಬೇರೆ ಕಡೆಗೆ ಹೋಗುವ ಅಯ್ಯೋ ಇಷ್ಟೇ ಅನಿಸುತ್ತದೆ. ನೀವು ಒಂದು ಊರಿನಲ್ಲಿ ಹುಟ್ಟಿ ಚಿಕ್ಕ ಮಗು ಅಥವಾ ಹಳ್ಳಿ ಜನರು ಅಲ್ಲೇ ಇರುತ್ತಾರೆ. ನಾನು ತುಂಬ ವರ್ಷ ಹಿರಿಯನಾಗುವವರೆಗೂ ಅಲ್ಲೇ ಇದ್ದೆ. ನಾನು ಹುಟ್ಟಿದ ಒಂದು ಜಿಲ್ಲೆ ಈಸ್ ಕನ್ಸಿಡರ್ಡ್ ಆಸ್ ಎ ಮೋಸ್ಟ್ ಬ್ಯಾಕ್ವರ್ಡ್ ಇನ್ ದ ಎಂಟೈರ್ ಆಂಧ್ರ ಪ್ರದೇಶ್. ನಾನು ಹುಟ್ಟಿದ ಜಿಲ್ಲೆ ಇದು ಮೋಸ್ಟ್ ಬ್ಯಾಕ್ವರ್ಡ್. ಏಕೆಂದರೆ ಕೆಲವು ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್ವರೆಗೂ ಕಾಡಿದೆ, ಥಿಕ್ ಫಾರೆಸ್ಟು ಆ್ಯಂಡ್ ಕಾಡುಗಳು. ಆ ಕಾಡುಗಳಲ್ಲಿ ನಾನು ಸ್ಕೂಲ್ನಲ್ಲಿರುವಾಗ ಕೆಲವರು ಹೇಳುತ್ತಿದ್ದರೆಂದು ನೋಡಿದ್ದೀನಿ ಅವರನ್ನು. ಅವರು ಆ ಕಾಡಿನಲ್ಲೇ ಟ್ರೈಬಲ್ ಪೀಪಲ್ ಕಾಡಿನಲ್ಲೇ ಹುಟ್ಟಿ ಬೆಳೆದು ತನ್ನ ಹಸುಗಳನ್ನು ಮೇಕೆಗಳನ್ನು ಮೇಯುತ್ತಾ ಅಲ್ಲೇ ಇರುತ್ತಾರೆ, ಅಲ್ಲೇ ಊಟ ಮಾಡ್ತಾರೆ, ಕಾಡಿನಲ್ಲೇ ಇರುತ್ತಾರೆ. ಕೆಲವು ಗ್ರಾಮಗಳು ನಗರಗಳಿವೆ ಎಂದು ಅವರಿಗೆ ಗೊತ್ತೇ ಇಲ್ಲ. ಒಂದು ಬಸ್ಸುಗಳಿವೆ, ಟ್ರಕ್ಗಳಿವೆ, ಬಿಲ್ಡಿಂಗ್ಗಳಿವೆ, ಇಷ್ಟಿಷ್ಟು ಜನರು ಇರುತ್ತಾರೆ ಎಂದು ನೋಡಲೇ ಇಲ್ಲ. ಅವರು ಚಿಕ್ಕ ಹುಡುಗರನ್ನು ನಗರಗಳಿಗೆ ತರಲ್ಲ. ಯಾರೋ ದೊಡ್ಡವರು, ತಂದೆ ಅಪ್ಪ ಅಂಥವರು ಆಗಾಗ ಯಾವಾಗಲೂ ಕೆಲವು ತಿಂಗಳಿಗೆ ಒಂದು ಸಲ ಹೋಗ್ತಾನೆ. ಅವು ಹುಡುಗ ಅಲ್ಲೇ ಬೆಳೆದು ಒಂದು 17-18 ಇಯರ್ಸ್ ಹುಡುಗ ಆದಾಗ ಒಂದು ಸಲ ಅವರನ್ನು ಫಸ್ಟ್ ಟೈಮ್ ನಗರಕ್ಕೆ ತಂದರೆ ಹಿ ವಿಲ್ ಬಿ ಶಾಕ್ಡ್. ಪ್ರಪಂಚ ಹೀಗಿರುತ್ತದ? ಇಷ್ಟು ದೊಡ್ಡ ನಗರಗಳು, ಬಸ್ಸು, ಏನೇನು ಓಡಾಡ್ತಾ ಇದೆ. ಅವರು ಹುಚ್ಚಾಗ್ತಾನೆ, ಹೀಗೆ ನೋಡ್ತಾನೆ ಅವ್ರಿಗೆ ಅರ್ಥವೇ ಆಗಲ್ಲ ಏನಾಗ್ತಾ ಇದೆ. ಏಕೆಂದರೆ
ಅವರು ಅಂದ್ಕೊಂಡ ಪ್ರಪಂಚ ಅಂದರೆ ಈ ಕಾಡು, ಈ ಮರಗಿಡಗಳು, ಈ ಪಕ್ಷಿಗಳು ಇಷ್ಟೇ ಅಂದ್ಕೊಂಡ, ಈ ನದಿಗಳು ಇಷ್ಟೇ, ಅವ್ರು ನೋಡಲೇ ಇಲ್ಲ. ಹಾಗೆ ನಾವು ಎಚ್ಚರ ಪ್ರಮಾತೃವಾಗಿದ್ದರೆ ಇದೇ ನೋಡಿ 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 ಪ್ರಪಂಚ ಇದೆ ಅಂದ್ಕೊಳ್ತಾ ಇದ್ದೀವಿ. ಒಂದು ಟ್ರೈಬಲ್ ಆಗಿಬಿಟ್ಟಿದ್ದೀವಿ ನಾವು. ಎಚ್ಚರ ಪ್ರಮಾತೃತ್ವವೇ ಬಿಟ್ಟು ಕನಸಿಗೆ ಹೋಗು ಅಂದರೆ ಅಯ್ಯೋ ಎಚ್ಚರ ಪ್ರಪಂಚವೇ ಬಿದ್ದು ಹೋಯ್ತಲ್ಲ. ಹೌದು, ನೀವು ಎಷ್ಟು ಜನರು ಏನು ಅಂದ್ಕೊಂಡಿದ್ದೀವಿ? ನೀವು ಅಲ್ಲೇ ಇರ್ತಾ ಇದ್ದೀವಿ. ಇನ್ನೊಂದು ನಗರಕ್ಕೆ ಹೋಗು, ಇನ್ನೊಂದು ಊರಿಗೆ ಹೋಗು, ಗೊತ್ತಾಗ್ತದೆ, ಹೋಲ್ ಥಿಂಗ್ ಚೇಂಜಸ್. ಅದರಿಂದ ವ್ಯಾಪಕ ದೃಷ್ಟಿ ಬೇಕು. ವ್ಯಾಪಕ ದೃಷ್ಟೇ ಎಚ್ಚರ ಪ್ರಮಾತೃ, ಎಚ್ಚರ ದೇಶಕಾಲಗಳನ್ನು ಬಿಟ್ಟಿರುವ ದೃಷ್ಟಿ, ಅದು ವ್ಯಾಪಕ ದೃಷ್ಟಿ. ಅಂದರೆ ಎಚ್ಚರ ದೇಶಕಾಲಗಳು ಎಚ್ಚರ ಅವಸ್ಥೆಗೆ ಪರಿಮಿತವಾಗಿವೆ, ಕನಸಿನ ದೇಶಕಾಲ ಸಂಬಂಧಗಳು ಕನಸಕ್ಕೆ ಪರಿಮಿತವಾಗಿವೆ ಅನ್ನೋ ಒಂದು ಪಾಯಿಂಟ್. 2 ಪಾಯಿಂಟ್ಗಳನ್ನು ನಾನು ಹೇಳಿದ್ದೀನಿ ನೋಡಿ. ಒಂದು ಇನ್ನೊಂದೇನೆಂದರೆ ಆಯಾ ಪ್ರಮಾತೃಗಳು ಆ ಅವಸ್ಥೆಗೆ ಕಟ್ಟು ಬಿದ್ದಿರುವುದರಿಂದ ಈ ಅವಸ್ಥೆಯಿಂದ ಆ ಅವಸ್ಥೆಗೆ, ಆ ಅವಸ್ಥೆಯಿಂದ ಈ ಅವಸ್ಥೆಗೆ ಕನೆಕ್ಷನೇ ಇಲ್ಲ. ಕನೆಕ್ಷನ್ ಹೇಗಿರಬೇಕು? ದೇಶಕಾಲ ಮೂಲಕ. ದೇಶಕಾಲಗಳಿಲ್ಲವಲ್ಲ, ದೇಶಕಾಲವೇ ಇಲ್ಲ. ಹೌ ಕ್ಯಾನ್ ಯು ಗೋ? ಪ್ರಮಾತೃ ಅಂದರೆ ಯಾರು? ಆ ದೇಹ ಇಂದ್ರಿಯಗಳನ್ನು, ಮನಸ್ಸನ್ನು ಅಭಿಮಾನ ಪಡುವ ಪ್ರಮಾತೃ. ದೇಹ, ಜಾಗ್ರದಿಂದ್ರಿಯ, ಜಾಗ್ರದ ಮನಸ್ಸನ್ನು ಅಭಿಮಾನ ಪಡುವನು ಪ್ರಮಾತೃ. ಆ ಪ್ರಮಾತೃವಿಗೆ ಜಾಗೃತ ಪ್ರಪಂಚ, ಜಾಗೃತ ದೇಶಕಾಲ. ಜಾಗೃತ ಪ್ರಮಾತೃ ಕನಸಿಗೆ ಹೋಗಬೇಕಾದರೆ ಜಾಗೃತ ಮನಸ್ಸು ಇಂದ್ರಿಯಗಳನ್ನು ತಗೊಂಡು ಹೋಗಬೇಕು. ಜಾಗೃತ ಪ್ರಮಾತೃವೇ ಕನಸಿಗೆ ಹೋಗಬೇಕಾದರೆ ಏನಾಗುತ್ತದೆ? ಜಾಗೃತ ಇಂದ್ರಿಯ ಮನಸ್ಸುಗಳನ್ನು ತಗೊಂಡು ಹೋಗಬೇಕು. ಜಾಗೃತ ಮನಸ್ಸು ತಗೊಂಡು ಹೋದರೆ ಜಾಗೃತ ದೇಶವೇ, ಜಾಗೃತ ಕಾಲವೇ ಕನಸಿನಲ್ಲಿ ಕಂಟಿನ್ಯೂ ಆಗ್ತದೆ. ಜಾಗೃತ ಟೈಮೇ ಕನಸಿನಲ್ಲಿ ಕಂಟಿನ್ಯೂ ಆಗ್ತದ? ಜಾಗೃತ ದೇಶವೇ ಕನಸಿನಲ್ಲಿ ಕಂಟಿನ್ಯೂ ಆಗ್ತದ? ಆಗ್ತಾ ಇಲ್ಲ. ಸ್ವಪ್ನದಲ್ಲಿ ಜಾಗೃತ ಕಾಲ, ಜಾಗೃತ ದೇಶ ಕಂಟಿನ್ಯೂ ಆಗ್ತಾ ಇಲ್ಲ. ಏಕೆ? ಜಾಗೃತ ಮನಸ್ಸಿನಲ್ಲಿ ಯಾವ ದೇಶಕಾಲ ಅಳತೆ ಇದೆಯೋ, ಯಾವ ಮನಸ್ಸಿಗೆ ಅಭಿಮಾನ ಪಡುತ್ತಾ ಇರುವ ಪ್ರಮಾತೃವಿದ್ದಾನೋ ಆ ದೇಶಕಾಲಗಳೂ ಕನಸಿಗೆ ಹೋಗ್ತಾ ಇಲ್ಲ. ಆ ದೇಶಕಾಲಗಳ ಅಭಿಮಾನಿ ಅಂದರೆ ಇಂದ್ರಿಯ ಮನಸ್ಸುಗಳ ಅಭಿಮಾನಿಯಾದ ಪ್ರಮಾತೃತ್ವ ಅಲ್ಲಿ ಹೋಗ್ತಾ ಇಲ್ಲ. ಏಕೆ? ಹೋಗಬಹುದಲ್ಲವೇ? ಹೋಗೋಣ ಅಂದರೆ ಜಾಗೃತ ಪ್ರಮಾತೃ ಜಾಗೃತ ಇಂದ್ರಿಯ ಮನಸ್ಸುಗಳನ್ನು ಜಾಗೃತ ಇಂದ್ರಿಯ ಮನಸ್ಸುಗಳು ಇಟ್ಟುಕೊಳ್ಳುವವರೆಗೂ ಜಾಗೃತ ಅವಸ್ಥೆ ಬಿಡೋಕ್ಕಾಗಲ್ಲ. ಜಾಗೃತ ಅವಸ್ಥೆ ಬಿಡಬೇಕು ಅಂದರೆ ಜಾಗೃತ ಇಂದ್ರಿಯ ಮನಸ್ಸುಗಳ ಅಭಿಮಾನ ಬಿಡಬೇಕು. ಆಯಿತು, ಬಿಟ್ಟೇ ಹೋಗೋಣ. ಜಾಗೃತ ಇಂದ್ರಿಯ ಮನಸ್ಸುಗಳ ಅಭಿಮಾನ ಬಿಟ್ಟರೆ ಪ್ರಮಾತೃತ್ವವೇ ಇರಲ್ಲ. ಇದು ಪಾಯಿಂಟ್ ಅಲ್ಲವೇ? 2 ಪಾಯಿಂಟ್ ಹೇಳ್ತೀನಿ ಮತ್ತೊಂದು ಸಲ. ಆಯಾ ಕಾಲಗಳು ಆಯಾ ಅವಸ್ಥೆಗೆ ಪರಿಮಿತವಾಗಿವೆ ಒಂದು. ಎರಡನೆಯದು, ಒಂದು ಅವಸ್ಥೆಯ ದೇಶಕಾಲಗಳನ್ನು ಇನ್ನೊಂದು ಅವಸ್ಥೆಗೆ ತಗೊಂಡು ಹೋಗೋಕ್ಕಾಗಲ್ಲ. ಅಂದರೆ ಒಂದು ಇಂದ್ರಿಯ ಮನಸ್ಸುಗಳನ್ನು ಇನ್ನೊಂದು ತಗೊಂಡು ಹೋಗೋಕ್ಕಾಗಲ್ಲ. ಜಾಗೃತ ಅವಸ್ಥೆಯ ಅಳತೆ, ದೇಶಕಾಲಗಳ ಅಳತೆ, ದೇಶಕಾಲ ಸಂಬಂಧಗಳ ಅಳತೆಯನ್ನು ಕನಸಿನಲ್ಲಿ ಬಳಸೋಕ್ಕಾಗಲ್ಲ. ಬಿಕಾಸ್ ಅದಕ್ಕೆ ತನ್ನದಾದ ಬೇರೆ ದೇಶಕಾಲಗಳ ಸಂಬಂಧಗಳಿವೆ. ಜಾಗೃತ ಪ್ರಮಾತೃವನ್ನು ಕನಸಿಗೆ ತಗೊಂಡು ಹೋಗೋಕ್ಕಾಗಲ್ಲ. ಏಕೆ? ಈ ಹ್ಯಾಸ್ ಗಟ್ ಈಸ್ ಓನ್ ಪ್ರಮಾತೃತ್ವ. ಈ ಪ್ರಮಾತೃತ್ವ ಬಿಡಿಸಿ ಅಲ್ಲಿ ಇನ್ನೊಂದು ಪ್ರಮಾತೃತ್ವವಿದೆ ಎಂದು ಹೇಳುವುದಲ್ಲಿ ಮುಖ್ಯ ಅಲ್ಲ. ಪ್ರಮಾತೃತ್ವ ಬಿಟ್ಟು ಹೋಗಿದ್ದನ್ನು ನೋಡಿ. ಇನ್ನೊಂದಿದೆ ಅಂದರೆ ದೃಷ್ಟಿ ಪ್ರಮಾತೃತ್ವ ಮೇಲೆ ಬೀಳುತ್ತಾ ಇದೆ. ಪ್ರಮಾತೃತ್ವ ಮೇಲೆ ಹಾಕ್ಕೊಳ್ಳಬೇಡಿ ದೃಷ್ಟಿ. ದ ಪರ್ಪಸ್ ಆಫ್ ಟೆಲ್ಲಿಂಗ್ ದಿಸ್ ಈಸ್ ಪ್ರಮಾತೃತ್ವ ಬಿಡಿಸುವುದು ಮುಖ್ಯ ನಮಗೆ. ವಾಚ್ ದ ಅನುಭವ ವೇರ್ ಪ್ರಮಾತೃತ್ವ ಬಿಟ್ಟು ಹೋಗ್ತಾ ಇದೆ. ಪ್ರಮಾತೃತ್ವವನ್ನು ನಾನೆನ್ನುವುದು ಯಾವ ಥಾಟು, ಯಾವ ಸಂಬಂಧ, ಯಾವ ಅನುಭವ, ಯಾವ ಸುಖ ದುಃಖಗಳು ಇಲ್ಲದೆ ಇರುತ್ತಾ ಇದ್ದೀವಿ. ಅದು ಬಿಟ್ಟು ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೀವಿ. ಅಂದರೆ ಪ್ರಮಾತೃತ್ವ ಬಿಟ್ಟು ಹೋಗ್ತಾ ಇದೆ. ನಾನು ಪ್ರಮಾತೃವೆನ್ನುವುದು ಗಟ್ಟಿಯಾಗಿ ಕೂತಿದೆ, ಅದನ್ನು ಬಿಡಿಸಬೇಕು. ನಿಮ್ಮ ಅನುಭವದಲ್ಲೇ ನೀವು ಜಾಗೃತ ಪ್ರಮಾತೃತ್ವವನ್ನು ಬಿಟ್ಟು ಹೋಗ್ತಾ ಇದ್ದೀವಿ. ಕನಸಿನಲ್ಲಿ ಇನ್ನೊಂದಿದೆ ಅಂದರೆ ಈಗ ನೋಡಿ, ಜಾಗೃತಿನಲ್ಲಿ ಒಂದು ಪ್ರಮಾತೃತ್ವವಿದೆ, ಇದು ತಾತ್ಪರ್ಯ ಅಲ್ಲ, ಇದು ತಿಳ್ಕೊಳ್ಳಬಾರದು ಎಂದು ಹೇಳ್ತಾ ಇದೆ. ಜಾಗೃತಿನಲ್ಲಿ ಒಂದು ಪ್ರಮಾತೃ ಇದೆ, ಕನಸಿನಲ್ಲಿ ಇನ್ನೊಂದು ಪ್ರಮಾತೃವಿದೆ ಎಂದು ಹೇಳಿದ್ದರೆ ಅವರೇನು ಹೇಳ್ತಾರೆ? ಆಗಲೇ ಇನ್ನೊಂದು ಬಗೆಯಾದ ಪ್ರಮಾತೃ ಯಾವುದೋ ಒಂದು ಇದೆ ಅಲ್ಲವೇ? ಇದೆ, ಸಾಕು. ನೋಡಿ, ಪ್ರಮಾತೃತ್ವ ಇನ್ನೊಂದು ಬಗೆ ಇದೆಯಾ, ಇದೇ ತರಹ ಇದೆಯಾ ಎನ್ನುವುದು ಪ್ರಮಾತೃತ್ವ ಬಗೆಯನ್ನು ಮಾತಾಡ್ತಾ ಇಲ್ಲ. ಇದೇ ಪ್ರಮಾತೃತ್ವವಿಲ್ಲ, ಹೌದು ಇದೇ ಪ್ರಮಾತೃತ್ವವಿಲ್ಲ, ಏನಂತೆ? ಇನ್ನೊಂದು ಬಗೆ ಆದರೆ ಇದ್ದೇ ಆದರೆ. ಲೌಕಿಕರು ಏನು ಮಾಡ್ತಾರೆ? ಒಂದು ಬಗೆಯಾದ ಪ್ರಮಾತೃತ್ವ ಎಚ್ಚರದಲ್ಲಿದ್ದರೆ, ಕನಸಿನಲ್ಲಿ ಸ್ವಪ್ನದಲ್ಲಿ ಇನ್ನೊಂದು ಬಗೆಯಾದ ಪ್ರಮಾತೃತ್ವವಿದ್ದರೆ
ಓಕೆ, ಇನ್ನೊಂದು ಬಗೆ ಇರಲಿ, ಪ್ರಮಾತೃತ್ವ ಇದ್ದೇ ಇದೆ ಅಲ್ಲವೇ, ಹೀಗೆ ನೋಡ್ತಾರೆ. ಶಾಸ್ತ್ರೀಯ ದೃಷ್ಟಿ ಅದಲ್ಲ. ಒಂದು ಬಗೆಯಾದ ಪ್ರಮಾತೃತ್ವವು ಮಾಡಿಫೈ ಆಗಿ ಇನ್ನೊಂದು ಪ್ರಮಾತೃತ್ವವಾಗಿದೆ, ಹೇಗಾದರೂ ಪ್ರಮಾತೃತ್ವವಿದೆ ಎಂದು ಹೇಳುವುದರಲ್ಲಿ ತಾತ್ಪರ್ಯ ಅಲ್ಲ. ಮತ್ತೆ ಏನು, ಪ್ರಮಾತೃತ್ವ ಬಿಟ್ಟು ಹೋಗುತ್ತಾ ಇದೆ. ಏಕೆ? ಆ ಪ್ರಮಾತೃವಿಗೆ ಆ ದೇಶಕಾಲಗಳಿರುತ್ತವೆ, ಆ ದೇಶಕಾಲಗಳಲ್ಲಿ ಆ ಪ್ರಪಂಚ ಕಂಡು ಬರುತ್ತದೆ. ನಿಮಗೆ ಪ್ರಪಂಚವೇ ಕಂಡು ಬರ್ತಾ ಇಲ್ಲ, ದೇಶಕಾಲಗಳಿಲ್ಲ, ನೀನೆಂಬ ಆ ಪ್ರಪಂಚಕ್ಕೆ ಸಂಬಂಧಪಟ್ಟ ವ್ಯಕ್ತಿತ್ವವಿಲ್ಲ. ಇದು ಬಿಟ್ಟು ಹೋಗ್ತಾ ಇದೆ ನೋಡಿ, ಇಲ್ಲಿ ಅಟೆನ್ಷನ್ ಕೊಡು. ಇಡೀ ಪ್ರಪಂಚವೇ ನಿಮಗೆ ಇಲ್ಲ, ಅರಿವು ಮಾತ್ರವಾಗಿದ್ದಾನೆ, ಅರಿವಿನಲ್ಲಿ ಯಾವ ಪ್ರಪಂಚವಿದೆ ಎಂಬುದೇ ಇಲ್ಲ. ಐನ್ಸ್ಟೈನ್ ಇಷ್ಟುವರೆಗೂ ಬಂದಿದ್ದಾನೆ, ಏನು ಬಂದಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಹೇಳಿಬಿಟ್ಟರೆ ಸಾಕು, ಹುಡುಗರು, ಆಧುನಿಕ ಹುಡುಗರು, ಸೈನ್ಸ್ ಹಾಗೆ ಹೇಳ್ದ, ಹೀಗೆ ಹೇಳ್ದ, ಹೌದು ಸೈಂಟಿಸ್ಟು ಹಾಗೆ ಹೇಳ್ತಾ ಇದ್ದಾರೆ ಅಂದರೆ ನನಗೆ ಬಂದು ನನಗೆ ಹೇಳುವಕ್ಕೆ ಬಿಡಲ್ಲ, ಅವನೇ ಹೇಳಿಬಿಡ್ತಾನೆ 15 minutes, ಅವ್ರು ಹೇಳುವಕ್ಕೆ ಬಿಡಲ್ಲ. ನಾನು ಹೇಳಿದ್ದೀನಿ, ಯು ಲಿಸನ್ ಟು ಮೀ ಕಂಪ್ಲೀಟ್ಲಿ, ವಿ ಡೋಂಟ್ ನೀಡ್ ಹೋಲ್ ಸೈನ್ಸ್ ಇಯರ್, ಅದು ಹೋಲೇನು ಬೇಕಾಗಿಲ್ಲ ನಮಗೆ. ಪ್ರಮಾತೃತ್ವ, ದೇಶಕಾಲಗಳು, ಪ್ರಮೇಯತ್ವ ಇದೆಲ್ಲ ಒಟ್ಟಿಗೆ ಇವೆ. ಅಂದರೆ ಒಂದು ಎಚ್ಚರ ಪ್ರಪಂಚವು ಸ್ಥಿರವಾದ ನಿತ್ಯವಾದ ಪ್ರಪಂಚವಲ್ಲ. ಎಚ್ಚರ ಪ್ರಪಂಚ ಎಚ್ಚರ ಪ್ರಮಾತೃವಿಗೆ ಮಾತ್ರ ಗೊತ್ತಾಗ್ತದೆ ಅಷ್ಟೇ. ಇನ್ನೊಂದೇನೆಂದರೆ ಈ ಎಚ್ಚರ ಪ್ರಪಂಚ ಎಚ್ಚರ ಪ್ರಮಾತೃವು ಇನ್ನೊಂದು ಪ್ರಪಂಚವನ್ನು ನೋಡಬೇಕಂದರೆ ಈ ಪ್ರಪಂಚ ಟೋಟಲ್ಲಿ ಬ್ರೇಕ್ ಆಗ್ತಾ ಇದೆ ಎನ್ನುವುದೇ ಮುಖ್ಯ. ಇನ್ನೊಂದು ಪ್ರಪಂಚ ಎಂದು ಮತ್ತೆ ಪ್ರಪಂಚ ಮೇಲೆ ದೃಷ್ಟಿ ಇಟ್ಕೊಳ್ಳಬೇಡಿ. ಈ ಪ್ರಪಂಚದಿಂದ ಕನಸೆನ್ನುವುದು ನಾವು ಏಕೆ ಹೇಳ್ತಾ ಇದ್ದೀವಿ ಅಂದರೆ ಪ್ರಪಂಚ ಬ್ರೇಕ್ ಆಗ್ತಾ ಇದೆ, ದೇಶಕಾಲಗಳು ಬ್ರೇಕ್ ಆಗ್ತಾ ಇವೆ. ಬ್ರೇಕ್ ಆಗಿದ್ದು ಯಾರು ನೋಡ್ತಾ ಇದ್ದಾರೆ? ಒಬ್ಬರು ನೋಡ್ತಾ ಇದ್ದಾರೆ, ಆಗ ಅವನಿದ್ದಾನೆ, ನಾನು ಸಾಕ್ಷಿಯಾಗಿದ್ದೇನೆ. ಬ್ರೇಕ್ ಅಂದರೆ ಅರ್ಥವೇನು? ಬ್ರೇಕನ್ನು ನೋಡ್ತಾ ಇದ್ದಾನೆ ಅಂದರೆ ಅರ್ಥವೇನು? ನಾನು ಪ್ರಮಾತೃತ್ವ ಬಿಟ್ಟು ಇದ್ದೇನೆ, ದೇಶ ಇಲ್ಲ, ಕಾಲ ಇಲ್ಲ, ಪ್ರಪಂಚವಿಲ್ಲ, ಯಾವುದೂ ಇಲ್ಲದೆ ತಾನಿದ್ದಾನೆ, ಸ್ವಯಂ ಪ್ರಕಾಶವಾಗಿದ್ದಾನೆ. ಸ್ವಯಂ ಇರವಿನ ಸ್ವರೂಪ, ಅರಿವಿನ ಸ್ವರೂಪವಾಗಿ ತಾನು ಮಾತ್ರ ಇದ್ದಾನೆ. ಒಟ್ಟು ಎಚ್ಚರದ ಅರಿವು, ಎಚ್ಚರ ಪ್ರಪಂಚ ಹೋಯಿತು, ಅರಿವು ಮಾತ್ರ ಇದೆ. ಇಲ್ಲಿ ಎಚ್ಚರ ಪ್ರಪಂಚ ಬೇರೆ, ಕನಸಿನ ಪ್ರಪಂಚ ಬೇರೆ. ಈ ಎರಡಕ್ಕೆ ಕಾರ್ಯಕಾರಣ ಸಂಬಂಧವಿಲ್ಲ. ಅಂದರೆ ಜನರೇನು ತಿಳ್ಕೊಳ್ತಾರೋ ಗೊತ್ತಾ? ಕಾರ್ಯಕಾರಣ ಸಂಬಂಧವಿಲ್ಲ ಅಂದರೆ ಜಾಗೃತ ಪ್ರಪಂಚ ಇಲ್ಲಿದೆ, ಕನಸಿನ ಪ್ರಪಂಚ ತುಂಬ ದೂರ ಇದೆ, ಕನೆಕ್ಷನ್ ಮಾಡೋಕ್ಕಾಗ್ತಾ ಇಲ್ಲ ಎಂದು ಹೀಗೆ ತಿಳ್ಕೊಳ್ತಾರೆ. ಅಲ್ಲಪ್ಪ, ಎರಡಕ್ಕೆ ಸಂಬಂಧವಿಲ್ಲ ಅಂದರೆ ಎರಡು ಇಲ್ಲ ಎಂದರ್ಥ. ಅಂದರೆ ಎಚ್ಚರ ದೃಷ್ಟಿಗೆ ಕನಸೇ ಇಲ್ಲ, ಕನಸಿನ ದೃಷ್ಟಿಗೆ ಎಚ್ಚರವೇ ಇಲ್ಲ. ಇನ್ಫ್ಯಾಕ್ಟ್ ಎರಡೆಂಬುದು ಯೋಚನೆ ಮಾಡೋಕ್ಕೆ ಆಗಲ್ಲ ಅನುಭವ ದೃಷ್ಟಿಯ. ಏಕೆಂದರೆ ನೀವು ಪ್ರಮಾತೃ ಅನುಭವ ದೃಷ್ಟಿಗೆ ಕನಸೆಂಬುದು ಯು ಕಾಂಟ್ ಇವನ್ ಇಮ್ಯಾಜಿನ್, ಅಂಥದ್ದು ಇದೆ ಎನ್ನುವುದು ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಕನಸಿನ ಪ್ರಮಾತೃವಿಗೆ ಎಚ್ಚರ ಇದೆ, ನಾನು ಕನಸು ನೋಡ್ತಾ ಇದ್ದೀನಿ, ಈಗ ನಾನು ತುಂಬ ಹೊತ್ತಾಯಿತು ಕನಸು ನೋಡಿ, ನಾನು ಎಚ್ಚರಕ್ಕೆ ಹೋಗ್ತೀನಿ, ಆವಾಗ ನಾನು ಎಚ್ಚರ ಪ್ರಮಾತೃ ಆಗ್ತೀನಿ ಅಂತ ಹೇಳ್ಕೊಳ್ತಾನೆ ಯಾರಾದರೂ. ಕನಸಿನಲ್ಲಿರುವಾಗ ಅದೇ ಎಚ್ಚರ ಅನಿಸುತ್ತದೆ, ಇನ್ನೊಂದು ಎಚ್ಚರ ಯೋಚನೆವೇ ಇಲ್ಲ. ಅದು ನೋಡಿ, ಅಂದರೆ ಈ ಎರಡಕ್ಕೆ ಬ್ರೇಕ್ ಹೇಗೆ ಆಗ್ತಾ ಇದೆ, ಆ ಬ್ರೇಕ್ ಸಾಕ್ಷಿಗೆ ಪ್ರಪಂಚವೇ ಬಿದ್ದು ಹೋಗ್ತಾ ಇದೆ. ಅದರಿಂದ ಎಚ್ಚರ ಕನಸುಗಳಿಗೆ ಸಂಬಂಧವಿಲ್ಲ ಅಂದರೆ ಅರ್ಥವೇನು? ಟೂ ಕೆನ್ ನಾಟ್ ಬಿ ಥಾಟ್ ಆಫ್ ಸೈಮಲ್ಟೇನಿಯಸ್ಲಿ ಆರ್ ಇನ್ ಎ ಸೀಕ್ವೆನ್ಸ್. ಎರಡೆಂಬುದು ಪಕ್ಕದಲ್ಲಿ ಆಗಲಿ, ಒಂದು ನಂತರ ಇನ್ನೊಂದಾಗಲಿ ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಎರಡೆಂಬ ವರ್ಡೇ ತಪ್ಪು. ಎರಡೆಂಬುದು ಕಾಮನ್ ಮ್ಯಾನ್ಗೆ ಅನಿಸುತ್ತಾ ಇದೆ, ಅದೊಂದು ಭ್ರಮೆ. ಆ ಭ್ರಮೆಯನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಬಟ್ ಆ್ಯಕ್ಚುವಲ್ ಗಮನಿಸಿದ್ದರೆ ಒಂದು ಅವಸ್ಥೆಯಲ್ಲಿರುವಾಗ ಇನ್ನೊಂದು ಅವಸ್ಥೆ ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಏಕೆಂದರೆ ಊಹಿಸುವುದೆಲ್ಲ ಎಚ್ಚರ ಪ್ರಮಾತೃವೇ ಆಗುತ್ತದೆ. ಹೌ ಕ್ಯಾನ್ ಯು ಥಿಂಕ್ ಆಫ್? ಎಚ್ಚರ ಪ್ರಮಾತೃವೇ ಆಗುತ್ತದೆ. ಎಚ್ಚರ ಪ್ರಮಾತೃವಿಗಿಂತ ಹೊರಗಿನ ಅನುಭವ ಅಂದರೆ ಆ ಪ್ರಮಾತೃವು ಇನ್ನೊಬ್ಬ ಪ್ರಮಾತೃ ಅಂದ್ರೇನು? ಎಚ್ಚರ ಪ್ರಮಾತೃವಿಗೆ ಸಂಬಂಧವಿಲ್ಲದ ಇನ್ನೊಂದು ಪ್ರಮಾತೃ. ಸಂಬಂಧವಿಲ್ಲದ ಅಂದರೆ ಎಚ್ಚರ ಪ್ರಮಾತೃತ್ವ ಬಿದ್ದು ಹೋಗಿರುವ ಯಾವ ಸಾಕ್ಷಿ ಇದೆಯೋ ಅದಾಗಿದೆ. ಅಲ್ಲಿ ನೋಡಿ, ಆ ಸಾಕ್ಷಿಯಾಗಿದ್ದು ನೋಡಿ. ಆ ಸಾಕ್ಷಿ ಹಂತದಿಂದ ನೋಡಿದ್ದರೆ ಎರಡು ಅವಸ್ಥೆಗಳೇ ಎಂದು ಹೊಂದಲ್ಲ. ಆ ಅವಸ್ಥೆಗೆ ಈ ಅವಸ್ಥೆಗೆ ಸಂಬಂಧವಿಲ್ಲ ಅಂದರೆ ಅರ್ಥವೇನು? ಆ ಅವಸ್ಥೆಗೆ ಈ ಅವಸ್ಥೆಗೆ ಸಂಬಂಧವಿಲ್ಲ ಅಂದರೆ ಅರ್ಥವೇನು? ದೇಶಕಾಲ ಸಂಬಂಧವಿಲ್ಲ. ಆಯಾ ಅವಸ್ಥೆಗಳ ದೇಶಕಾಲಗಳು ಆಯಾ ಅವಸ್ಥೆಗೆ ಕಟ್ಟು ಬಿದ್ದಿವೆ. ಎರಡು ಅವಸ್ಥೆಗಳಿಗೆ ಕಾಮನ್ ದೇಶಕಾಲವಿಲ್ಲ ಅಂದರೆ ಅರ್ಥವೇನು? ಇದೆಲ್ಲ ಪ್ರಕ್ರಿಯೆಯ ಒಟ್ಟು ತಾತ್ಪರ್ಯ ಏನು? ಎರಡು ಅವಸ್ಥೆಗಳಂದೇ ಊಹಿಸಕ್ಕಾಗಲ್ಲ. ನಾನು ಅರಿವಾಗಿದ್ದೇನೆ ಅಷ್ಟೇ, ಅರಿವು ಇದ್ದೇನೆ ಇಷ್ಟೇ ಗೊತ್ತೇ ಹೊರತು ಇನ್ನೊಂದು ಎನ್ನುವುದು ಊಹಿಸೋಕ್ಕೆ ಆಗಲ್ಲ.
ಅರಿವಾಗಿದ್ದೇನೆ ಇಷ್ಟೇ ಗೊತ್ತಾಗ್ತಾ ಇದೆ. ಇದು ತಾತ್ಪರ್ಯ. ಪ್ರಕ್ರಿಯೆಗೆ ತಾತ್ಪರ್ಯ ಏನಂದರೆ ಎರಡು ಅವಸ್ಥೆಗಳೆಂಬುದೇ ಊಹಿಸೋಕ್ಕಾಗಲ್ಲ. ಗಮನಿಸಿ, ಎರಡೆಂಬುದೇ ಥಾಟ್ ಇಲ್ಲ. ಬಿಕಾಸ್ ನಾವು ಐ ಆಮ್ ವಾಚಿಂಗ್ ಅಷ್ಟೇ. ನಾವು ನೋಡಿ ಎಚ್ಚರ ಪ್ರಪಂಚ ತಿಳ್ಕೊಳ್ತಾ ಇದ್ದೀನಿ ಅರಿವಿನಲ್ಲೇ ಇದ್ದೀನಿ ಅಷ್ಟೇ. ಅರಿವಿನಲ್ಲಿರುವಾಗ ಇನ್ನೊಂದಿರುತ್ತದೆ. ಚಿಕ್ಕ ಮಗು ಒಂದು ವಸ್ತು ಒಂದು 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 ಊರಿನಲ್ಲಿದ್ದಾಗ ಇನ್ನೊಂದು ಊರನ್ನು ಮಗು ಯೋಚನೆ ಮಾಡ್ತಾನೆ. ಅವ್ರಿಗೆ ಇನ್ನೊಂದೆನ್ನುವುದೇ ಊಹಿಸೋಕ್ಕಾಗಲ್ಲ. ಏಕೆಂದರೆ ಚಿಕ್ಕ ಮಗು ಅಂದರೆ ಒಂದು 2 ವರ್ಷ ಮಗು ನೋಡಿ ಯಾವುದೇ ವಸ್ತು ನೋಡಿದರೆ ಇದು ನೋಡ್ತಾ ಇರ್ತಾನೆ, ಇನ್ನೊಂದು ಬಂದರೆ ಅದು ನೋಡ್ತಾ ಇರ್ತಾನೆ. ಅಂದರೆ ಹಿಂದಿನದು ನೆನಪಿಲ್ಲದೆ, ಹಿಂದಿನಕ್ಕೆ ಕನೆಕ್ಷನ್ ಇಲ್ಲದೆ ಯಾವುದು ನೋಡ್ತಾನೋ ಅದು ನೋಡ್ತಾನೆ, ತಿಳಿಯುತ್ತಾನೆ. ಅರಿವು ಮಾತ್ರ ಇದ್ದಾನೆ ಅಷ್ಟೇ. ಈಸ್ ಜಸ್ಟ್ ಅವೇರ್ ಆಫ್ ಇಟ್ ಅಷ್ಟೇ. ಹಿಂದೆ ಮುಂದೆ ಇನ್ನೊಂದೇನಿಲ್ಲ. ಹಾಗೆ ನೋಡುವುದನ್ನೇ ಆ ಅವಸ್ಥೆ ಇರುವಾಗ ಈ ಅವಸ್ಥೆ ಇಲ್ಲ, ಈ ಅವಸ್ಥೆ ಇರುವಾಗ ಆ ಅವಸ್ಥೆ ಇಲ್ಲ ಅಂದರೆ ಅರ್ಥವೇನು? ಸುಮ್ಮನೆ ಅರಿವಾಗಿ ನೋಡ್ತಾ ಇದ್ದೀವಿ. ಯು ಕಾಂಟ್ ಥಿಂಕ್ ಆಫ್ ಎನಿ ಅದರ್. ವಾಟ್ ಎವರ್ ಯು ಥಿಂಕ್ ಇಟ್ಸ್ ಅ ಪಾರ್ಟ್ ಆಫ್ ದಿಸ್ ಅವಸ್ಥಾ. ಇದು ಅಂದರೆ ವೈಲ್ ಯು ಆರ್ ವಾಚಿಂಗ್, ಜಸ್ಟ್ ವಾಚಿಂಗ್. ವೈಲ್ ಯು ಆರ್ ನೋಯಿಂಗ್, ಜಸ್ಟ್ ನೋಯಿಂಗ್. ತಿಳಿಯುವಾಗ ಸುಮ್ಮನೆ ತಿಳುವಳಿಕೆ ಇದೆ, ಅರಿವಿರುವಾಗ ಜಸ್ಟ್ ಅರಿವಿದೆ. ಏನೇ ತಿಳ್ಕೊಳ್ಳಲಿ ಎಲ್ಲ ಇದರಲ್ಲೇ ಅಡಕ. ಇಷ್ಟು ತಿಳಿಸುವುದಕ್ಕೆ ಆ ಅವಸ್ಥೆಗೆ ಈ ಅವಸ್ಥೆ ಕನೆಕ್ಷನ್ ಇಲ್ಲ ಅಂದರೆ ಏನು ತಿಳ್ಕೊಳ್ತಾರೋ ಗೊತ್ತಾ? ಓಕೆ, ಆ ಅವಸ್ಥೆ ಈ ಅವಸ್ಥೆ. ನೀವು ಅದೇ ಹೇಳಿದಿರಲ್ಲವೇ, ಕನಸು ಎಚ್ಚರ ಹೇಳಿದಿರಲ್ಲವೇ ಗುರುಗಳೇ? ಹೌದು. ಈ ಅವಸ್ಥೆ ಆ ಅವಸ್ಥೆ ಈ ಅವಸ್ಥೆ ಪಕ್ಕದಲ್ಲಿ ಇಟ್ಕೊಂಡು ಊಹಿಸಿ ಅತಿಯಾಗಿ ಊಹಿಸಿಬಿಟ್ಟು ಎರಡೆಂದು ಇಟ್ಕೊಂಡು ಬಿಡ್ತಾರೆ. ಎರಡೆಂದು ಇಟ್ಕೊಂಡು ಬಿಟ್ಟರೆ ಹೋಲ್ ತಿಂಗಳು ವೇದಾಂತವೆಲ್ಲ ವ್ಯರ್ಥವಾಯಿತು. ಎರಡಿಲ್ಲ ಎಂದು ಹೇಳುವುದಕ್ಕೆ ಇಷ್ಟೆಲ್ಲ ಸ್ಟ್ರಗಲಿಂಗ್. ಎರಡೆಂಬ ಥಾಟೇ ಇಲ್ಲ. ಹೌ? ಎಚ್ಚರದಲ್ಲಿರುವಾಗ ಕನಸಿನ ಥಾಟ್ ಇಲ್ಲ, ಕನಸಿನಲ್ಲಿರುವಾಗ ಎಚ್ಚರ ಥಾಟ್ ಇಲ್ಲ. ಬಿಕಾಸ್ ಯು ಆರ್ ಅವೇರ್ಫುಲ್ ಆಫ್ ಸಮಥಿಂಗ್ ಯಾವುದೋ ಒಂದು, ಯಾವುದೇ ಇರಲಿ ನಿಮಗೆ ಅಷ್ಟು ಮುಖ್ಯ ಅಲ್ಲ. ಐ ಆಮ್ ಅವೇರ್ ಆಫ್ ಸಮಥಿಂಗ್. ಜಸ್ಟ್ ಅವೇರ್ನೆಸ್ ವಿತ್ ರೆಫರೆನ್ಸ್ ಟು ಸಮಥಿಂಗ್. ವಿತ್ ರೆಫರೆನ್ಸ್ ಟು ವಾಟ್ ಎನ್ನುವುದು ಪರ್ಟಿಕ್ಯುಲರ್ ಇಲ್ಲ. ಆ ಅವಸ್ಥೆಯನ್ನು ಒಟ್ಟಾಗಿ ನೋಡ್ತಾ ಇದ್ದೀವಿ. ಅವಸ್ಥೆ ನೋಡಿದಾಗ ದೆರ್ ಈಸ್ ಅವೇರ್ನೆಸ್, knowing something is irrelevant. Something may be there, may not be there, is not very particular, but something ಅಷ್ಟೇ. ಸಮಥಿಂಗ್ ಏಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವ ಸಮಥಿಂಗ್ ಏನೋ ಸ್ವಲ್ಪ ಏನೋ ಅಂದರೆ ಅದು ಪರ್ಟಿಕ್ಯುಲರ್ ಇಟ್ಕೊಂಡು ಬಿಟ್ಟರೆ ಪ್ರಮಾತ್ರವಾಗಿ ಬಿಡ್ತೀರಿ. ವಸ್ತುವನ್ನು ಪರ್ಟಿಕ್ಯುಲರ್ ಇದು ಎನ್ನುವುದು ವಿಶೇಷವಾಗಿ ನೋಡಿದರೆ ಪ್ರಮಾತ್ರವಾಗಿ ಬಿಡ್ತೀರಿ. ಅದರಿಂದ ಇದೊಂದು ವಿಶೇಷ ಅಲ್ಲ, ಬೇಡ. ಸಮಥಿಂಗ್ ಎ ಜನರಲ್ ವೇ. ಐ ಆಮ್ ಅವೇರ್ ಆಫ್ ಸಮಥಿಂಗ್ ಅಂದರೆ ಏನು? ಎ ಸೆಕೆಂಡ್ ಎಂಬುದು ಸುಮ್ಮನೆ ಇಟ್ಕೊಂಡು ನೋಡ್ತಾ ಇದ್ದಾನೆ ಅಷ್ಟೆ. ಅಂದರೆ ಯಾವುದೋ ಒಂದಿದೆ, ಇನ್ನೊಂದು ಬಂದಾಗ ಯಾವುದೋ ಒಂದಿದೆ ಅಷ್ಟೆ. ಅಂದರೆ ಅರಿವು ಈಸ್ ನಾಟ್ ಲಿಮಿಟೆಡ್ ಟು ಪರ್ಟಿಕ್ಯುಲರ್ ದೇಶಕಾಲ. ಎಚ್ಚರದ ದೇಶಕಾಲಕ್ಕೆ ಕತ್ತು ಬೀಳದೇ ಇರುವ ಅರಿವಿದೆ. ಇದರಿಂದ ಏನು ಗೊತ್ತಾಗ್ತಾ ಇದೆ? ಆ ಅವಸ್ಥೆಗೆ ಈ ಅವಸ್ಥೆಗೆ ಕನೆಕ್ಷನ್ ಇಲ್ಲ ಅಂದರೆ ಅರ್ಥವೇನು? ಆಯಾ ಅವಸ್ಥೆಗಳು ತಮ್ಮ ಅನುಭವಕ್ಕೆ ಲಿಮಿಟೆಡ್. ಮೊದಲು ಪ್ರಪಂಚವು ಆಯಾ ದೇಶಕಾಲಕ್ಕೆ ಪರಿಮಿತ. ಪ್ರಪಂಚ ದೇಶಕಾಲ ಎರಡು ಸೇರಿಕೊಂಡು ಆಯಾ ಪ್ರಮಾತೃಗಳಿಗೆ ಪರಿಮಿತ. ಪ್ರಪಂಚ ದೇಶಕಾಲ ಪ್ರಮಾತೃತ್ವ, ಆಯಾ ಪ್ರಮಾತೃತ್ವಕ್ಕೆ ಪರಿಮಿತ ಅಂದರೆ ಅರ್ಥವೇನು? ಯಾವುದು ಸತ್ಯ ಅಲ್ಲ. ಈ ಎರಡು ಸತ್ಯ ಅಲ್ಲ, ಎರಡು ತಮಗೆ ಪರಿಮಿತ, ಎರಡು ಒಟ್ಟಿಗೆ ಇಲ್ಲ, ಎರಡಕ್ಕೆ ಕನೆಕ್ಷನ್ ಇಲ್ಲ ಎನ್ನುವುದು ಯಾರು ಹೇಳ್ತಾ ಇದ್ದಾರೋ, ಯಾವ ಹಂತದಿಂದ ಗೊತ್ತಾಗ್ತಾ ಇದೆಯೋ ಆ ಹಂತದಲ್ಲಿರಿ. ನೀವು ಎರಡು ಅವಸ್ಥೆಗಳಿಗೆ ಕನೆಕ್ಷನ್ ಮಾಡೋಕ್ಕೆ ನೋಡಬೇಡಿ. ಈ ಎರಡು ಎಂಬುದು ಯಾವ ಹಂತದಿಂದ ಸಾಕ್ಷಿ ಅಂದ್ರೇನು? ಒಟ್ಟು ಎಚ್ಚರಾವಸ್ಥೆಯನ್ನು ತಿಳಿಯುವ ಅರಿವಿದೆ ನೋಡಿ, ಆ ಅರಿವಿನಲ್ಲಿರಿ. ಆ ಅರಿವಿನ ಹಂತದಿಂದಲೇ ಒಟ್ಟು ಕನಸಿನ ಅವಸ್ಥೆ, ಒಟ್ಟು ಎಚ್ಚರಾವಸ್ಥೆ, ಒಟ್ಟು ಜಾಗೃತ ಅವಸ್ಥೆ, ಒಟ್ಟು ಸ್ವಪ್ನಾವಸ್ಥೆ. ಒಟ್ಟು ಜಾಗೃತ ಅವಸ್ಥೆ, ಒಟ್ಟು ಸ್ವಪ್ನಾವಸ್ಥೆ ನೋಡುವುದಕ್ಕೆ ನೀವು ಯಾರಾಗಿರಬೇಕು? ಯಾರು ಅಂದರೆ ವ್ಯಕ್ತಿ ಅಲ್ಲ, ಯಾವ ತತ್ವವಾಗಿರಬೇಕು, ಯಾವ ಅರಿವಾಗಿರಬೇಕು ಅಲ್ಲಿರಿ. ಅಲ್ಲಿ ನಿನ್ನನ್ನು ಇರಿಸುವುದಕ್ಕೆ, ಪ್ರಮಾತೃತ್ವ ಬಿಡಿಸುವುದಕ್ಕೆ ಪ್ರಕ್ರಿಯೆ ಅಷ್ಟೇ ಹೊರತು ಎರಡು ಇಟ್ಕೊಂಡು ಅದು ಇದು ಕನೆಕ್ಷನ್ ಮಾಡು ಹಾಗೆ ಯೋಚನೆ ಮಾಡಿದರೆ ಅದು ಲೌಕಿಕ ಆಗಿಬಿಡ್ತದೆ, ಅದು ವೇದಾಂತ ಆಗಲ್ಲ. ಆಯಿತಾ? ಅಂದರೆ ಎರಡು ಅವಸ್ಥೆಗಳಿಗೆ ಸಂಬಂಧವಿಲ್ಲ. ನ ವಾಸ್ತವಿಕ ಕಶ್ಚಿತ್ ಸಂಬಂಧೋ ಅಸ್ತಿ. ಸ್ವಾಮೀಜಿ ಹೇಳ್ತಾ ಇದ್ದಾರೆ, ದೇಶತಃ ಕಾಲತೋ ವಾ ತಯೋರವಸ್ಥೆಯೋ ತದಂತರ್ಗತ ಪ್ರಪಂಚಯೋ. ಈ ಎರಡು ಪ್ರಪಂಚಗಳಿಗೆ ದೇಶ ಸಂಬಂಧವಿಲ್ಲ, ಕಾಲ ಸಂಬಂಧವಿಲ್ಲ. ತದಂತರ್ಗತ ಪ್ರಪಂಚಯೋ, ಎರಡು ಅವಸ್ಥೆಗಳ ಒಳಗೆ ಇರುವಂಥ ಎರಡು ಪ್ರಪಂಚಗಳಿಗಿಲ್ಲ, ಎರಡು ಪ್ರಮಾತೃಗಳಿಗೆ ಇಲ್ಲ ನಾನು ಹೇಳಬೇಕಾದ್ರೆ. ಏಕೆಂದರೆ ಆ ಪ್ರಮಾತೃವಿರುವಾಗ ಇವನೂ ಇಲ್ಲ, ಇವನಿರುವಾಗ ಅವರಿಲ್ಲ. ಇಬ್ಬರನ್ನು ಒಟ್ಟಿಗೆ ನೋಡೋಣ ಅಂದರೆ ಸಾಕ್ಷಿ ಆಗಿಬಿಡ್ತೀವಿ. ಇಬ್ಬರನ್ನು ಒಟ್ಟಿಗೆ ನೋಡುವಕ್ಕೆ ಹೋದರೆ ನೋಡಿ, ಒಂದು ಹಗ್ಗವನ್ನು ನೀವು ಹಾವಾಗಿ ತಿಳ್ಕೊಂಡಿದ್ದೀರಿ, ನಂತರ ಪ್ರಯತ್ನ ಮಾಡ್ತಾ ಮಾಡಿ ಹಾವಲ್ಲಪ್ಪ ಇದು ಪುಷ್ಪಮಾಲ ಎಂದು ಅನಿಸುತ್ತೆ.
ಓಕೆ. ಮತ್ತೆ ಹೇಳ್ತಾರೆ ಅಲ್ಲಲ್ಲ ಇದು ಕೋಲು ಅನಿಸುತ್ತದೆ. ನೋಡಿ, ಕೋಲುಗೆ ಪುಷ್ಪಮಾಲಕ್ಕೆ ಹಾವಿಗೆ ಏನು ಕನೆಕ್ಷನ್? ಈ ಮೂರಕ್ಕೆ ಕನೆಕ್ಷನೇ ಇಲ್ಲ. ಈ ಮೂರಕ್ಕೆ ಕನೆಕ್ಷನ್ ಎಲ್ಲಿರುತ್ತದೆ ಅಂದರೆ ಹಗ್ಗ ಹಂತದಲ್ಲಿರುತ್ತದೆ. ಹಗ್ಗ ಹಂತಕ್ಕೆ ಹೋಗಿಬಿಟ್ರೆ ಮೂರೇ ಇಲ್ಲ, ಸಂಬಂಧವೇನು? ಮೂರಕ್ಕೆ ಹಾವು, ಪುಷ್ಪಮಾಲೆ, ಕೋಲು, ಈ ಮೂರಕ್ಕೆ ತಾವು ತಮ್ಮ ಹಂತದಲ್ಲಿ ಸಂಬಂಧ ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಇಮ್ಯಾಜಿನ್ ವಾಟ್ ಸಂಬಂಧಕ್ಕೆ ನೀವು ಪುಟ್ಟಿದೆ. ಈ ಮೂರಕ್ಕೆ ಸಂಬಂಧ ಹಗ್ಗದಿಂದಲೇ ಆಗುತ್ತದೆ. ಹಗ್ಗ ಕಡೆಗೆ ಹೋಗಿ, ಯು ಗೋ ಟು ದ ಹಗ್ಗ ಸೈಡ್ ಹೋಗಿಬಿಟ್ರೆ ಮೂರೇ ಇಲ್ಲ, ಸಂಬಂಧವೇನು? ಹಾಗೆ ಸಂಬಂಧವಿಲ್ಲ ಅಂದರೆ ಅರ್ಥವೇನು? ಎರಡು ಅವಸ್ಥೆಗಳನ್ನು ನೀವು ಯಾವ ಹಂತದಿಂದ ನೋಡಿದ್ದರೆ ಎರಡಕ್ಕೆ ಸಂಬಂಧವಿಲ್ಲ ಎಂದು ಗೊತ್ತಾಗ್ತದೋ ಆ ಹಂತಕ್ಕೆ ಬನ್ನಿ. ಕಮ್ ಟು ದ ಸಾಕ್ಷಿ ಲೆವೆಲ್. ನೀವು ಸಾಕ್ಷಿ ಲೆವೆಲ್ಗೆ ಬಂದರೆ ಎರಡೆಂಬುದೇ ಬಿದ್ದು ಹೋಗುತ್ತದೆ. ಅದೇ ಸಂಬಂಧವಿಲ್ಲ ಎಂದರ್ಥ. ಸಂಬಂಧವಿಲ್ಲ ಅಂದರೆ ಅರ್ಥವೇನು? ಎರಡೆಂಬುದು ಬಿದ್ದು ಹೋಗುತ್ತದೆ. ಎರಡೆಂಬುದೇ ಇಲ್ಲ. ನನಗೆ ಎಚ್ಚರ ಎಂದು ಹೆಸರು, ನನಗೆ ಕನಸು ಎಂದು ಹೆಸರು. ಒಬ್ಬನು ರಾಮಾಯಣ ನಾಟಕದಲ್ಲಿ ರಾಮ ಪಾತ್ರ ಮಾಡಿದ, ಮತ್ತೇನು ಮಹಾಭಾರತ ಪಾತ್ರದಲ್ಲಿ ಧರ್ಮರಾಯ ಪಾತ್ರ ಮಾಡಿದ. ಆವಾಗ ಅವರಿಗೆ, ಆ ವ್ಯಕ್ತಿಗೆ ನೋಡಿ, ರಾಮನಿಗೆ, ರಾಮ ಪಾತ್ರ ಧರಿಸಿರುವವನಿಗೆ ಧರ್ಮರಾಯನ ಪಾತ್ರ ಗೊತ್ತಾಗ್ತದೆ. ಏಕೆಂದರೆ ಇಬ್ಬರು ಒಂದೇ ಅಲ್ಲವೇ? ಒಬ್ಬನೇ ವ್ಯಕ್ತಿ ಎರಡು ಪಾತ್ರಗಳನ್ನು ಧರಿಸಿದ್ದ. ಅದರಿಂದ ಈ ರಾಮಾಯಣ ಪಾತ್ರ ಇರುವವನಿಗೆ ರಾಮಾಯಣ ಪಾತ್ರಗೆ ಧರ್ಮರಾಯನ ಪಾತ್ರ ಗೊತ್ತಾಗ್ತಾನೆ. ಎರಡಕ್ಕೆ ಏನು ಸಂಬಂಧಪ್ಪ? ಈ ಪಾತ್ರ ಇರುವಾಗ ಆ ಪಾತ್ರ ಇಲ್ಲ, ಆ ಪಾತ್ರ ಇರುವಾಗ ಈ ಪಾತ್ರ. ಅಂದರೆ ಅರ್ಥವೇನು? ಎರಡೂ ಇಲ್ಲ, ವ್ಯಕ್ತಿಗೆ ಪಾತ್ರಗಳೆಂದು ಹೆಸರಿಟ್ಟಿದ್ದೇವೆ. ಅದಿರುವಾಗ ಇದಿಲ್ಲ, ಇದಿರುವಾಗ ಅದಿಲ್ಲ ಅಂದರೆ ಅರ್ಥವೇನು? ಅದು ಎಂಬುದು ವ್ಯಕ್ತಿಗೆ ಹೆಸರು, ಇದು ಎಂಬುದು ವ್ಯಕ್ತಿಗೆ ಹೆಸರು. ಆ ಒಬ್ಬ ವ್ಯಕ್ತಿಯಲ್ಲಿ ಎರಡು ಕಲ್ಪಿತ, ಎರಡೆಂಬುದು ಇಲ್ಲ, ವ್ಯಕ್ತಿ ಎಂದ ಅರ್ಥ. ಅದಕ್ಕೋಸ್ಕರನೇ ಅದಿರುವಾಗ ಇದಿಲ್ಲ, ಇದಿರುವಾಗ ಅದಿಲ್ಲ. ಏಕೆ ಅಂದರೆ ಇಬ್ಬರು ಸೇರಿಕೊಂಡು ಒಬ್ಬನೇ ವ್ಯಕ್ತಿ ಆಗಿಬಿಟ್ರು. ದೃಷ್ಟಿ ವ್ಯಕ್ತಿ ಸೈಡ್ ಹೋಗಲಿ, ಪಾತ್ರಗಳ ಮೇಲೆ ಇಡಬೇಡ ಅಲ್ಲವೇ? ಆ ಪಾತ್ರ ಇರುವಾಗ ಈ ಪಾತ್ರ ಇಲ್ಲ, ಈ ಪಾತ್ರ ಇರುವಾಗ ಆ ಪಾತ್ರ ಇಲ್ಲ ಅಂದರೆ ನಾವು ಪಾತ್ರ ಮೇಲೇ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅರ್ಥವಾಗಲ್ಲ. ಪಾತ್ರ ಇರುವಾಗ ಅಂದರೆ ಅರ್ಥವೇನು? ಪಾತ್ರ ಇರುವಾಗ ಸಾಕ್ಷಿ. ಪಾತ್ರ ಇರುವಾಗ ಯಾರು? ನಟ, ಮೂಲ ವ್ಯಕ್ತಿ. ಆ ಮೂಲ ವ್ಯಕ್ತಿಗೆ ಪಾತ್ರ ಎಲ್ಲಿದೆ? ಅದೇ ಮೂಲ ವ್ಯಕ್ತಿಗೆ ಇನ್ನೊಂದು ಪಾತ್ರ ಎಲ್ಲಿದೆ? ಅದರಿಂದ ಆ ಪಾತ್ರಕ್ಕೆ ಈ ಪಾತ್ರಕ್ಕೆ ಕನೆಕ್ಷನ್ ಇಲ್ಲ ಅಂದರೆ ಅರ್ಥವೇನು? ಎರಡು ಪಾತ್ರಗಳೇ ಇಲ್ಲ. ಆ ಪಾತ್ರವೂ ಅದೇ ವ್ಯಕ್ತಿ, ಈ ಪಾತ್ರೆಯೂ ಅದೇ ವ್ಯಕ್ತಿ. ಒಬ್ಬನೇ ವ್ಯಕ್ತಿ ಆಗುವುದರಿಂದ ಎರಡಿಲ್ಲ. ಈ ಪ್ರಕ್ರಿಯೆಯನ್ನು ಚೆನ್ನಾಗಿ ಗಮನಿಸಿ. ಹೀಗೆ ದೃಷ್ಟಿ ಸಾಕ್ಷಿ ಕಡೆಗೆ ತಿರುಗಿಸುವುದಕ್ಕೆ ಅವಸ್ಥೆಗಳು ಸಂಬಂಧವಿಲ್ಲ ಹೇಳಿದರೆ ಹೊರತು ನೀವು ಎರಡು ಜನರು ಅನಿಸುತ್ತದೆ. ನನಗೆ ಮೊದಲು ಕೇಳಿದಾಗ ಅನಿಸುತ್ತೆ, ಎರಡು ಅವಸ್ಥೆಗಳು ಇಟ್ಕೊಂಡು ಎರಡು ಅವಸ್ಥೆಗಳಿಗೆ ಸಂಬಂಧವಿಲ್ಲ ಎರಡು ಎಂದು ಹೇಳುವುದೇ ಸಂಬಂಧ ಅಲ್ಲವೇ? ಎರಡು ಎಂದು ಹೇಳುವುದಂತೆ ಮತ್ತೆ ಸಂಬಂಧವಿಲ್ಲ ಹೇಳುವುದಂತೆ. ಇದು ಏನು ಕಾಂಟ್ರಡಿಕ್ಷನ್ ಗುರುಗಳು? ಸಚ್ಚಿದಾನಂದ ಸ್ವಾಮೀಜಿ ಪ್ರಕ್ರಿಯೆ ಹೇಗಿರುತ್ತದೆ ಅಂದರೆ, ನನಗೆ ನೋಡಿ, ನಾನು ಯಾರು ಪ್ರಕ್ರಿಯೆ ಮೇಲೆ ಕುರುಡಾಗಿ ಭಕ್ತನಾಗಲ್ಲ. ಎಲ್ಲ ಪ್ರಕ್ರಿಯೆ ಅನುಭವಕ್ಕೆ ಹೊಂದಬೇಕು. ಸಚ್ಚಿದಾನಂದ ಸ್ವಾಮೀಜಿ ಹೇಳಿದ್ದರೂ ನಾನು ಒಪ್ಪಲಿಲ್ಲ. ಕೆಲವು ಒಪ್ಕೊಂಡೆ, ಕೆಲವು ಒಪ್ಪಲಿಲ್ಲ ಮೊದಲು. ನಂತರ ವಿಚಾರ ಮಾಡಿದಾಗ ಸ್ವಾಮೀಜಿ ಎಷ್ಟು ಆಳವಾಗಿ ಹೇಳ್ತಾ ಇದ್ದಾರೆ, ಆವಾಗ ಗೊತ್ತಾಯಿತು. ಅದರಿಂದ ಯಾರನ್ನು, ಶಂಕರರನ್ನು, ಸಚ್ಚಿದಾನಂದ ಸ್ವಾಮೀಜಿಯನ್ನು ಬಿಡಿಯಾಗಿ ಭಕ್ತಿಯಿಂದ ಪೂಜೆ ಮಾಡಿ ನಮಸ್ಕಾರ ಮಾಡಿ ಅದು ಬೇರೆ, ಪ್ರದಕ್ಷಿಣೆ ಮಾಡಿ. ಬಟ್ ತತ್ವ ವಿಚಾರದಲ್ಲಿ ಅನ್ಕಾಂಪ್ರಮೈಸಿಂಗ್ ವಿಚಾರ ಮಾಡಬೇಕು ಅಲ್ಲವೇ? ಆಯಿತು, ಸ್ಟಾಪ್ ಮಾಡೋಣ, ತುಂಬ ಹೊತ್ತಾಯಿತು. ಅದರಿಂದ ಅದರಿಂದ ಅದು ಇರುವಾಗ ಇದಿಲ್ಲ, ಇದಿರುವಾಗ ಅದಿಲ್ಲ. ಈ ಪಾಯಿಂಟ್ ಮತ್ತೊಂದು ಸಲ ಹೇಳಬೇಕು, ಇನ್ನೂ ಸ್ವಲ್ಪ ಇದೆ, ನಾಳೆ ಹೇಳ್ತೀನಿ. ಟೈಮ್ ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.